ಕನ್ನಿಕೇರಿ ಹುಡುಗಿ ಒಬ್ಳು ಕನಕರ ಇಂಜಾತ್ರಿಯೊಳಗೆ ಮಿಣ್ಕ ಮಿಣ್ಕ ನೋಡುತ್ತಾಳೆ ಏನು ಸಿಂಗಾರ. ಹೊತ್ತಿಯು ಬಿಲ್ ಸೀರೆ ಉಟ್ಟು ಗತ್ತಿನಿಂದ ಬರುವಾಗ ಎತ್ತತ್ತ ನಡಿತಾಳೆ ಇಲ್ಲ ಎಚ್ಚರ ಅಂತ. ಅದು ಯಾವ ಗಳಿಗೆಯಲ್ಲಿ ನಾನು ಹಾಡಕ್ ಹೋದವಳು ನಿರೂಪಣೆ ಮಾಡಿದ್ನೋ ಈಗಲೂ ನನ್ನ ಹಾಡಿಗಿನ್ನ ಜಾಸ್ತಿ ನಿರೂಪಕಿ ಅಂತಾನೆ ಎಲ್ಲರೂ ನನ್ನನ್ನು ಗುರ್ತಿಸೋದು. ಆದ್ರೂ ಮನದ ಮೂಲೆಯಲ್ಲಿ ಒಂದು ಬೇಜಾರಿದೆ, ನಾನು ಹಾಡನ್ನ ಸ್ವಲ್ಪ ಬಿಟ್ಬಿಟ್ನಲ್ವಾ ಅನ್ನೋ ಒಂದು ಫೀಲ್ ಇತ್ತು. ಅದನ್ನ ಹಾಡಕ್ಕೆ ಸಹ ಗಾಯಕರಾಗಿ ಅವ್ರು ಬಂದಿದ್ದಾರೆ. ಅವ್ರು ನನ್ನ ನೋಡಿ ಅವ್ರಿಗೆ ತಡಿಲಾರ್ದೆ ನಿಂತ್ಬಿಟ್ಟು ದಿವ್ಯಾ ಅಲ್ವಾ, ಹಾ ಹೌದು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ನಿಮ್ಮ ಹತ್ರ ಮಾತಾಡಂಗೆ ಹಿಂಗೆ ತಿರುಗ್ಬಿಟ್ಟು ಮಾತಾಡ್ತೀನಿ. ಏನ್ ಮೇಡಮ್ ಹಾಡ್ಗಾರಿಕೆಯಲ್ಲಿ ದುಡ್ಡಿಲ್ಲ, ನಿರೂಪಣೆಯಲ್ಲಿ ದುಡ್ಡಿದೆ ಅಂತ ಹಾಡೋದ್ ಬಿಟ್ಬಿಟ್ರಾ? ನನಗೆ ಹೆಂಗ್ ಗೊತ್ತಾ, ಯಾರೋ ಬಂದ್ ಕಪ್ಪಾಳ ಪೈಡ್ ಅಂತ ಕೊಟ್ಟಂಗಾಯ್ತು ಆ ಕ್ಷಣ. ಸಾರಿ ಏನಂದ್ರಿ ಅಂದೆ. ಪರವಾಗಿಲ್ಲಪ್ಪ, ಇನ್ನೊಂದು ತಲೆಮಾರಿಗಿದ್ ಕಂಟಿನ್ಯೂ ಆಯ್ತು ಅನ್ಕೊಂಡ್ರೆ ಹಾಡೋದೇ ಬಿಟ್ಬಿಟ್ಟು ಬರೀ ನಿರೂಪಣೆಯಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದೀರ ನೀವು, ಹಾಡ್ಬೇಕಲ್ವಾ? ಯಾವುದು ಅಂದ್ರೆ ಪಾತ್ರಗೀತಿ ಅನ್ನೋ ಒಂದು ಕ್ಯಾಸೆಟ್ ಅಲ್ಲಿ ಒಂದು ದೊಡ್ಡ ಬೂಮ್. ಎಲ್ಲರೂ ಅದೇ ಹೇಳ್ತಾರೆ, ಜನಪದ ಬಿತ್ತು ಅಂದಾಗೆಲ್ಲ ನಿಮ್ಮ ಅಪ್ಪನ ಬಂದು ಕ್ಯಾಸೆಟ್ ಬಂದು ಮೇಲೆತ್ತಿದೆ. ಅದರಲ್ಲಿ ಒಂದು ಪಾಪ್ಯುಲರ್ ಸಾಂಗ್ ಇದೆ, ತುಂಬಾ ಸ್ವಾರಸ್ಯಕರವಾಗಿದೆ ಆ ಗೀತೆ. ಬೆಂಗಳೂರು ಹುಡ್ಗ ಬಂದವನಂತ ಬಗ್ಗಿ ಬಗ್ಗಿ ನೋಡ್ತೀಯಲ್ಲೇ, ಅವನಿಗಿಂತ ಚಂದಾಗಿಲ್ವೇನೆ, ನಾನು ಅವನಿಗಿಂತ ಚಂದಾಗಿಲ್ವೇನೆ ಅಂತ ಗ್ರಾಮ್ಯ ಭಾಷೆಯಲ್ಲಿ ಕಲೋಕಿಯಲ್ ಆಗಿ ಇಬ್ರು ಪಟಾಯಿಸೋದು ಹುಡುಗಿನ. ಅದ್ರಲ್ಲೇನೆ ಒಂದು ಕನ್ನಿಕೇರಿ ಹುಡುಗಿ ಅಂತಿದೆ, ನಮ್ ಜೋಗಿ ಪ್ರೇಮ್ ಅವ್ರ ಮೇಲುಕೋಟೆ ಹುಡುಗಿ ಒಬ್ಳು ಅಂತ ತಗೊಂಡಿದಾರಲ್ಲ, ಇದು ಮೂಲ ಜನಪದ ಗೀತೆ. ಅವರು ಅದೇ ಧಾಟಿ ತಗೊಂಡು ಬೇರೆ ಸಾಂಗ್ ಮಾಡಿದ್ದಾರೆ. ನೀನು ಮುದುಕಿ ಹಂಗೆ ಮುಸ್ಕು ಹಾಕೊಂಡ್ ಮ್ಯಾಗ ಒಂದು ಕಂಬಳಿ ಒದ್ಕೊಂಡು ಹಳ್ಳಿ ಒಳಗೆ ಕುಂತ್ಕೊಂಡಿದ್ರೆ ಯಾರು ಬಂದು ನೋಡುತ್ತಾರೆ ನಿಂಗವ್ವ, ನಿನ್ ಯಾರು ಬಂದು ಕರೀತಾರೆ ರಂಗವ್ವ, ನೀನು ಮಂಡಿ ತನಕ ಲಂಗ ಕಟ್ಕೊಂಡರ್ಧ ಬದ್ದ ಕುಪ್ಸ ಇಟ್ಕೊಂಡ್ ದಾರಿ ಒಳಗೆ ನಾಡಿತಿದ್ರೆ ಯಾರಾದ್ರೂ ಕರೀತಾರೆ ಕಾಣವ, ನೀನು ಬೆಂಗಳೂರಿಗೆ ಬಂದು ನೋಡವ, ಓಯ್ಯವ್ವ ಬೆಂಗಳೂರಿಗೆ ಬಂದು ನೋಡವ, ಬಂದು ನೋಡವ. ಸೊ ನಾಗಪ್ಪ ಅವ್ರು ನೋಡ್ಬಿಟ್ಟಿದ್ರೆ ಇವಾಗ ಎಷ್ಟು ಖುಷಿ ಪಡ್ತಿದ್ರು ಅಂದ್ರೆ, ಹೆಂಗ್ ಜೋಶಲ್ಲಿ ಹಾಡಿದ್ರಿ ಗೊತ್ತಾ ನೀವು? ಇಲ್ಲ, ಇದು ಅಪ್ಕಮಿಂಗ್ ಬರುತ್ತೆ ಬರೋಕ್ಕೂ ಮೊದಲು ನಮ್ ಕಿಚನ್ ಬಂದ್ಬಿಟ್ಟು. ಸೊ ಅಪ್ಪ ಆಕ್ಚುಲಿ ನಾನು ಅಪ್ಪ ಸುಮಾರು 12 ವರ್ಷ ಮಾತಾಡಿಲ್ಲ. ನನ್ ಮದ್ವೆಗ್ ಸಮೇತ ಅಪ್ಪ ಬಂದಿಲ್ಲ. ನಾಟ್ ಬಿಕಾಸ್ ಇಟ್ ವಾಸ್ ಅ ಲವ್ ಮ್ಯಾರೇಜ್. ಅಪ್ಪ ನಾನು ಮಾಧ್ಯಮಕ್ಕೆ ಯಾವಾಗ ಕಸ್ತೂರಿ ಚಾನಲ್ ಜಾಯ್ನ್ ಆದೆ, ನಾನ್ ನಿರೂಪಣೆನಲ್ಲೇ ಸಿಕ್ಕಾಪಡೆ ಬ್ಯುಸಿ ಆದೆ. ಆದ್ರೆ ಅದಕ್ಕೂ ಮುಂಚೆ ನಾನು PUC ಇಂದಾನೆ ಸ್ಟೇಜ್ ಇವೆಂಟ್ ಅಲ್ಲಿ ನಿರೂಪಣೆ ಮಾಡ್ತಿದ್ದೆ. ಅಲ್ಲ, ಅಪ್ಪಂಗ್ ನಿರೂಪಣೆ ಮಾಡೋದು ಇಷ್ಟ ಆಯ್ತಾ? ಇಲ್ಲ, ಅದೇ ಪ್ರಾಬ್ಲಮ್. ಅಲ್ಲಿ ನಾನು ತುಂಬಾ ಸಮಾಜ ಸೇವಾ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ. ಯಾಕಂದ್ರೆ ನಾನು ಕಾಲೇಜಿಂದಲೇ ತುಂಬಾ ಆಕ್ಟಿವ್ NSS ವಾಲಂಟಿಯರ್. ಸೊ ಹಾಗಾಗಿ ನನ್ನ ಸೆಕೆಂಡ್ ಇಯರ್ ಡಿಗ್ರಿ ಇದ್ದಾಗಲೇ ನಂಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು. ನಮ್ಮ ಚತುರ್ವೇದಿಯವರು ಅವಾಗ ಗವರ್ನರು, ಅವ್ರ ಕಡೆಯಿಂದ ರಾಜ್ಭವನ್ ನಲ್ಲಿ ಕೊಟ್ಟಿದ್ರು. ನಾನು ಬರೀ ಅನಾಥಾಶ್ರಮ, ವೃದ್ಧಾಶ್ರಮ ಈ ತರದ ಒಡನಾಟಗಳು ತುಂಬಾ ಜಾಸ್ತಿ. ಹಾಗಾಗಿ ಒಂದ್ಸರಿ ಅದೇ ರೀತಿಯದ್ ಒಂದ್ ಯಾವ್ದೋ ಕಾರ್ಯಕ್ರಮದ ನಿರೂಪಣೆಗೆ ಹೋಗಿದ್ದೆ. ನಮ್ಮ ಸಮಾಜ ಸೇವಾ ಸಮಿತಿಲಿ ಶೋಭಾ ಮೇಡಮ್ ಅಂತಿದ್ದಾರೆ, ಅದರ ಸಂಸ್ಥಾಪಕರು. ಅವ್ರೊಂದ್ ಕಾರ್ಯಕ್ರಮಕ್ಕೆಲ್ಲೋ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಿರೂಪಕರು ಏನೋ ಕಾರಣಕ್ಕಾಗಿ ಬಂದಿಲ್ಲ ಅವತ್ತು. ನಾನು ಇನ್ವೋಕೆ ಪ್ರಾರ್ಥನೆ ಮಾಡಕ್ಕೆ ಅಂತ ಹೋಗಿದ್ದೀನಿ, ರವೀಂದ್ರ ಕಲಾಕ್ಷೇತ್ರ, ಚೆನ್ನಾಗಿ ನೆನಪಿದೆ. ನಾನು ಅವಾಗ ಇನ್ನೂ ಸೆಕೆಂಡ್ PUC. ನೀವೊಂಚೂರು ಮಾಡ್ಬಿಡ್ತೀರಾ ಅಂತ ಕೇಳಿದ್ರು. ಆದ್ರೆ ಇಲ್ಲ, ನಂಗೆ ನಿರೂಪಣೆ ಎಲ್ಲ ಮಾಡ್ತೀರಾ ಬನ್ನಿ ಮೇಡಮ್, ಮಾಡ್ತೀರಾ ಅಂತ ಅಂದ್ಬಿಟ್ಟು ಮುಂದೆ ಬಿಟ್ರಪ್ಪ. ಅವತ್ತು ಫಸ್ಟ್ ಟೈಮ್ ಅದು ಯಾವ ಗಳಿಗೆಯಲ್ಲಿ ನಾನು ಹಾಡಕ್ ಹೋದವಳು ನಿರೂಪಣೆ ಮಾಡಿದ್ನೋ ಈಗಲೂ ನನ್ನ ಹಾಡಿಗಿನ್ನ ಜಾಸ್ತಿ ನಿರೂಪಕಿ ಅಂತಾನೆ ಎಲ್ಲರೂ ನನ್ನನ್ನು ಗುರ್ತಿಸೋದು. ಆದ್ರೂ ಮನದ ಮೂಲೆಯಲ್ಲಿ ಒಂದು ಬೇಜಾರಿದೆ, ನಾನು ಹಾಡನ್ನ ಸ್ವಲ್ಪ ಬಿಟ್ಬಿಟ್ನಲ್ವಾ ಅನ್ನೋ ಒಂದು ಫೀಲ್ ಇತ್ತು. ಈ ಮೈಸೂರು ದಸರಾ ಕಾರ್ಯಕ್ರಮದ ನಿರೂಪಣೆಗೆ ಹೋದಾಗ ಆ ವರ್ಷ ಸುಧಾ ಅವರು, ಇನ್ಫೋಸಿಸ್ ಸುಧಾ ಮೂರ್ತಿಯವರು ಕಲ್ಚರಲ್ ಕಾರ್ಯಕ್ರಮದ, ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ರು. ಅದೇ ನಮ್ಮ ಮೈಸೂರು ಅರಮನೆ ಮುಂದೆ ನಡೆಯತ್ತಲ್ಲ ಆ ಕಾರ್ಯಕ್ರಮ. ಕುಮಾರಣ್ಣ ಅವರು ಅವಾಗ CM. ನಾನು ನನ್ನ ಕೋ ಆಂಕರು, ಸಹ ನಿರೂಪಕರು ಮಂಜುನಾಥ್ ಅವರು ಫ್ಲೋ ಹೇಗೆ ಅಂತ ಮಾತಾಡ್ತಿದ್ವಿ. ಯಾರೋ ಒಬ್ಬ ವ್ಯಕ್ತಿ ಹಿಂಗ ಪಾಸ್ ಆದ್ರಪ್ಪ ನಾನು ಮುಂದೆ ಅಂತ ನನ್ನ ನೋಡ್ಕೊಂಡು, ದಿವ್ಯಾ ಅಲ್ಲೂರಲ್ವಾ ಅಂದ್ರು. ಅದೇ ಹೌದು ಹೌದು, ಎಲ್ಲೋ ಟಿವಿನಲ್ಲೋ ಸ್ಟೇಜ್ ಎಲ್ಲ ನೋಡಿ ಯೂಶಲಿ ಹಂಗೆ ಕೇಳ್ತಾರಲ್ಲ ಎಲ್ರು. ಹೌದು ಅಂದ್ಬಿಟ್ಟು ನಂಗೆ ಸ್ಟೇಜ್ಗೆ ಅರ್ಜೆಂಟಾಗಿ ನಾವು ಹೋಗ್ಬೇಕು. ಅವತ್ತೇನ್ ಕಾರ್ಯಕ್ರಮ ಅಂದ್ರೆ, ನಮ್ಮ ನಾಡಿನ ಮೂಲ ಜನಪದ ವಾದ್ಯ ವೃಂದದವರನ್ನ, ಅದರಲ್ಲೂ ಚರ್ಮ ವಾದ್ಯ ವೃಂದದವರನ್ನ ಕರೆಸಿ ಅವತ್ತಲ್ಲಿ ವೇದಿಕೆ ಮಾಡ್ಕೊಟ್ಟಿದ್ರು. ಆ ಮನುಷ್ಯ ಅಲ್ಲಿ ಹಾಡಕ್ ಬಂದಿದ್ರು.
ಯಾವ್ದು ಗೊತ್ತಾ, ಗುರುವೇ ನಿನ್ನ ಆಟ ಬಲ್ಲೋರ್ ಯಾರ್ಯಾರೋ, ಅದು ಎಲ್ಲ ಒಂದು ಗುಂಪಲ್ಲಿ ಹಾಡ್ತಿದ್ರು. ಅದನ್ನ ಹಾಡಕ್ಕೆ ಸಹ ಗಾಯಕರಾಗಿ ಅವ್ರು ಬಂದಿದ್ದಾರೆ. ಅವ್ರು ನನ್ನ ನೋಡಿ ಅವ್ರಿಗೆ ತಡಿಲಾರ್ದೆ ನಿಂತ್ಬಿಟ್ಟು, ದಿವ್ಯಾ ಅಲ್ವಾ, ಹಾ ಹೌದು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ನಿಮ್ಮ ಹತ್ರ ಮಾತಾಡಿ ನಿಂಗೆ ತಿರುಗ್ಬಿಟ್ಟು ಮಾತಾಡ್ತೀನಿ. ಅವ್ರ ಪಾಡಿಗೆ ಅವ್ರು ಹೇಳ್ತಾರೆ, ಏನ್ ಮೇಡಮ್ ಹಾಡ್ಗಾರಿಕೆಯಲ್ಲಿ ದುಡ್ಡಿಲ್ಲ, ನಿರೂಪಣೆಯಲ್ಲಿ ದುಡ್ಡಿದೆ ಅಂತ ಹಾಡೋದ್ ಬಿಟ್ಬಿಟ್ರಾ? ನನಗೆ ಹೆಂಗ್ ಗೊತ್ತಾ, ಯಾರೋ ಬಂದ್ ಕಪ್ಪಾಳಕ್ ಫೈಡ್ ಅಂತ ಕೊಟ್ಟಂಗ ಆಯ್ತು ಆ ಕ್ಷಣ. ಸಾರಿ ಏನಂದ್ರಿ ಅಂದೆ. ನಾನು ನಿಮ್ಮೊಂದು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಎಷ್ಟು ಹೈ ಪಿಚ್ಚಲ್ಲಿ ಎಷ್ಟು ಚೆನ್ನಾಗಿ ಹಾಡ್ತಿದ್ರಿ ನಾಗಪ್ಪ ಅವ್ರ ಜೊತೆಗೆ. ನಾವು ನಾಗಪ್ಪ ಅವ್ರ ಅಭಿಮಾನಿ. ಪರವಾಗಿಲ್ಲಪ್ಪ, ಇನ್ನೊಂದು ತಲೆಮಾರಿಗಿದ್ ಕಂಟಿನ್ಯೂ ಆಯ್ತು ಅನ್ಕೊಂಡ್ರೆ ಹಾಡೋದೇ ಬಿಟ್ಬಿಟ್ಟು ಬರೀ ನಿರೂಪಣೆಯಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ನೀವು, ಹಾಡ್ಬೇಕಲ್ವಾ? ನಾನು ನಿಜ ಹೇಳ್ತೀನಿ, ನನಗೆ ಮಾತಾಡೋಕ್ಕಾಗ್ತಿಲ್ಲ, ಫುಲ್ ದುಃಖ ಗಂಟ್ಲುವರೆಗೂ ಬಂದ್ಬಿಟ್ಟಿದೆ. ಅದೇ ಸಮಯಕ್ಕೆ ಬನ್ನಿ ಬನ್ನಿ ನಿರೂಪಣೆಗೆ ಸ್ಟಾರ್ಟ್ ಮಾಡ್ಬೇಕು, ಬನ್ನಿ ಬನ್ನಿ ಅಂತಾರೆ. ಮಾತಾಡಕ್ ಆಗ್ತಾ ಇಲ್ಲ, ನಂಗೆ ಅಷ್ಟು ದುಃಖ ಉಕ್ಕು ಬಂದ್ಬಿಟ್ಟಿದೆ. ನಾನು ಅಂದೆ, ಒಂದು ಪ್ಲೀಸ್ ನೀವು ಮಾಡಿ, ನಂಗೆ ಮಾತಾಡಕ್ ಆಗ್ತಿಲ್ಲ ಅಂತ ಹೇಳಿದ್ದಕ್ಕೂ, ನಾನು ಅದೇ ಗುಂಗಲ್ಲಿರೋದಕ್ಕೂ ಅಟ್ ಎ ಟೈಮ್ ವೇದಿಕೆಯಲ್ಲಿ ಸುಮಾರು ಒಂದು 300 ಜನ, ಇದು ತಮಟೆ ಮತ್ತೆ ಎಲ್ಲ ಚರ್ಮವಾದ್ಯದವರು, ನಗಾರಿ ಎಲ್ಲ ಒಟ್ಟಿಗೆ ನುಡ್ಸಕ್ ಸ್ಟಾರ್ಟ್ ಮಾಡಿದ್ದಕ್ಕೂ ಅದಕ್ಕೂ ನನಗೆ ಹಿಂಗಾಯ್ತಂದ್ರೆ ಪೂರ್ತಿ ನನ್ನ ಜೀವನ ರಿವೈಂಡ್ ಮಾಡ್ಕೊಂಡು ನಾನು ಏನ್ ಆಗ್ಬೇಕು ಅನ್ಕೊಂಡೋಳು, ನಾನು ಏನ್ ಆಗಿದ್ದೀನಿ, ನಾನು ಬಿಟ್ಟಿದ್ದು ತಪ್ಪಲ್ವಾ ಜನಪದ ಕ್ಷೇತ್ರದ್ದು, ಆ ಅಪ್ಪ ಕೊಟ್ಟಿರೋಂಥ ಒಂದು ಪರಂಪರೆನ ಅಲ್ಲೇ ನಿಲ್ಸ್ಬಿಟ್ಟಿದ್ದೀನಲ್ವ ಅಂತ ತುಂಬಾ ದುಃಖ ಆಯ್ತು ನನಗೆ. ಅವತ್ತು ನೆಕ್ಸ್ಟ್ ಡೇ 92.7 ಬಿಗ್ FM ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಬಹಳ ಕೇಳ್ಬಿಟ್ಟು, ಇಲ್ಲ ನೀನ್ ಮಾಡು, ನೀನ್ ಒಂದು ಹಾಡು ಹೇಳ್ತೀಯಾ, ಹೇಳು ಹೇಳು ಅಂತ ಇದ್ ಮಾಡಿದ್ರು. ಅವತ್ತು ಆ ಸಾಂಗ್ ರಿಲೀಸ್ ಆಗಿದೆ. ತುಂಬಾ ಅದೇನ್ ಹೇಳ್ತಾರೆ, ಕಾಕತಾಳಿ ಅನ್ನೋ ಹಾಗೆ. ಯಾವ ಸಾಂಗ್ ಅಂದ್ರೆ ನಮ್ ದರಾ ಬೇಂದ್ರೆ ಅವ್ರದ್ದು ಒಂದು ಗೀತೆ, ನಂಗೆ ಬಹಳ ನೆಚ್ಚಿನ ಗೀತೆ. ಕಬ್ಬಿಣ ಕೈ ಕಡಗ ಕುಣಿಗೋಲು ಕೂದಾಲು ಕಂಬಾಳಿ ಹೊದ್ದ ವತ್ತಂದಾನ, ಗುಣುಗುಣು ಗುಟ್ಟುತ್ತ ಕಡಗಾವ ಕುಟ್ಟುತ್ತ ಕರಡಿಯನ್ನಾಡಿಸುತ್ತ ನಿಂದಾನ, ತಂದನ್ನ ತಾನಾನ ತಂದನನ್ನ ತಾನಾನ ತಂದನ್ನ ತಂದನ್ನ ತಂದಾನ ಅಂತ. ಅವಳು ಸಹನಾ ಅಂತ. ಇಲ್ಲ ನೀನ್ ಹಾಡ್ಲೇಬೇಕು, ನೀ ಹಾಡ್ತೀಯ ನಂಗೆ ಗೊತ್ತು. ದಸರಾಗೆ ಈ ತರ ಅನ್ಸಂಗ್ ಟ್ಯಾಲೆಂಟ್ ಇರೋರು, ಎಲ್ಲೂ ತೋರ್ಸ್ಕೊಂಡಿಲ್ದಿರೋರ್ಗೆ ಒಂದ್ ವೇದಿಕೆ ಮಾಡ್ಕೊಡ್ತಾರೆ, ದಿನ ಒಂದು ಅಂತ, ದಸರಾ ದರ್ಬಾರ್ ಅಂತ. ಆ ಹಾಡು ಎಷ್ಟು ಶೇರ್ ಆಯ್ತಂದ್ರೆ ಅವಾಗ ಅನ್ಕೊಂಡೆ ನಾನು ಸ್ಟಾಪ್ ಮಾಡಬಾರ್ದು, ಮಾಡೋಣ ಅಂತ ಹೇಳಿ. ಅಪ್ಪ ಅಷ್ಟರಲ್ಲಿ ಪ್ಯಾಚ್ ಅಪ್ ಆಗಿದ್ರು ನನ್ನ ಜೊತೆಗೆ. ಅಪ್ಪ ಮದ್ವೆಗೆ ಬರ್ಲಿಲ್ಲ, ಅದೇ ಹಾಡೋದ್ ಬಿಟ್ಲು ಅಂತ ನನ್ಗೂ ನಮ್ಮಪ್ಪಂಗೂ ಫುಲ್ ಸಿಟ್ಟು ಬಂದು ಮಾತಾಡೋದ್ ಬಿಟ್ಟಿದ್ರು. ಅಪ್ಪನಿಗೆ ಡೆಡಿಕೇಟ್ ಮಾಡಿ ಅಪ್ಪನ ಒಂದು ಹಾಡನ್ನ ರೀಕ್ರಿಯೇಟ್ ಮಾಡಿದೆ. ಯಾವುದು ಅಂದ್ರೆ ಪಾತ್ರಗೀತಿ ಅನ್ನೋ ಒಂದು ಕೆಸೆಟ್ ಅಲ್ಲಿ ಒಂದು ದೊಡ್ಡ ಬೂಮ್. ಎಲ್ರು ಅದೇ ಹೇಳ್ತಾರೆ, ಜನಪದ ಬಿತ್ತು ಅಂದಾಗೆಲ್ಲ ನಿಮ್ಮ ಅಪ್ಪನ ಒಂದು ಕ್ಯಾಸೆಟ್ ಬಂದು ಮೇಲೆತ್ತಿದೆ. ಅದ್ರಲ್ಲಿ ಒಂದು ಪಾಪ್ಯುಲರ್ ಸಾಂಗ್ ಇದೆ, ತುಂಬಾ ಸ್ವಾರಸ್ಯಕರವಾಗಿದೆ ಆ ಗೀತೆ. ಬೆಂಗಳೂರು ಹುಡ್ಗ ಬಂದವನಂತ ಬಗ್ಗಿ ಬಗ್ಗಿ ನೋಡ್ತೀಯಲ್ಲೇ, ಅವನಿಗಿಂತ ಚಂದಾಗಿಲ್ವೇನೆ, ನಾನ್ ಅವನಿಗಿಂತ ಚಂದಾಗಿಲ್ವೇನೆ ಅಂತ ಗ್ರಾಮ್ಯ ಭಾಷೆಯಲ್ಲಿ ಕಲ್ಲೋಕಿಯಲ್ ಆಗಿ ಇಬ್ರು ಪಟಾಯಿಸೋದು ಹುಡುಗಿನ. ಅದ್ರಲ್ಲೇನೆ ಒಂದು ಕನ್ನಿಕೇರಿ ಹುಡುಗಿ ಅಂತಿದೆ, ನಮ್ ಜೋಗಿ ಪ್ರೇಮ್ ಅವ್ರ ಮೇಲುಕೋಟೆ ಹುಡುಗಿ ಒಬ್ಳು ಅಂತ ತಗೊಂಡಿದಾರಲ್ಲ, ಇದು ಮೂಲ ಜನಪದ ಗೀತೆ. ಅವರು ಅದೇ ಧಾಟಿ ತಗೊಂಡು ಬೇರೆ ಸಾಂಗ್ ಮಾಡಿದ್ದಾರೆ. ಆ ಸಾಂಗ್ ಅನ್ನ ನಾನು ರೀಕ್ರಿಯೇಟ್ ಮಾಡಿದೆ. ಕನ್ನಿಕೇರಿ ಹುಡುಗಿ ಒಬ್ಳು ಕನಕರ, ಇಂಜಾತ್ರಿಯೊಳಗೆ ಮಿಣ್ಕ ಮಿಣ್ಕ ನೋಡುತ್ತಾಳೆ ಏನು ಸಿಂಗಾರ, ಹೊತ್ತಿಯುವಿನ ಸೀರೆ ಉಟ್ಟು ಗತ್ತಿನಿಂದ ಬರುವಾಗ ಎತ್ತತ್ತೋ ನಡಿತಾಳೆ ಇಲ್ಲ ಎಚ್ಚರ ಅಂತ ಫೋಕ್ ರಾಕ್ ವರ್ಷನಿಗೆ ಮಾಡಿದ್ವಿ. ಇಲ್ಲಿ ಈಗಿನ ಬೀಟ್ಸು ಎಲ್ಲ ಹಾಕಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿದ್ರೆ, ಪ್ರೆಸ್ ಮೀಟ್ ಕರೆಸಿ, ಈಗ ನಿಮ್ದು ಟೀಸರ್ ಹೆಂಗ್ ಲಾಂಚ್ ಮಾಡಿದ್ವಿ ಹಾಗೆ ಪ್ರೆಸ್ ಮೀಟ್ ಕರೆಸಿ ಸ್ಕ್ರೀನಿಂಗ್ ಮಾಡಿಸಿ ಲಾಂಚ್ ಮಾಡಿದ್ವಿ. ನಂದು ಬರುತ್ತೆ, ನಂದು ಫುಲ್ ನ್ಯೂಸ್ ಇವತ್ತು ಬರುತ್ತೆ ಅಂತ ಕಾಯ್ತಿದ್ರೆ, ಒಂದು ಕೆಟ್ಟ ನ್ಯೂಸ್ ಕರ್ನಾಟಕಕ್ಕೆ ಬಂತು, ಪುನೀತ್ ರಾಜ್ಕುಮಾರ್ ಹೋಗ್ಬಿಟ್ರು ಅಂತ. ನನಗೆ ಹೆಂಗನ್ಸ್ತು, ನಾನು ಎಲ್ಲರ ಥರ ನಾನು ಕೂಡ ಪುನೀತ್ ಫ್ಯಾನೇ. ಹೆಂಗನ್ಸ್ತು ಅಂತ ಹೇಳಿದ್ರೆ, ನಂದು ಸಾಂಗನ್ನು ನಾನು ಮತ್ತೆ ಎಲ್ಲೂ ಅಪ್ಲೋಡೇ ಮಾಡೋಕ್ಕೆ ಹೋಗಲಿಲ್ಲ. ಈಗಲೂ ಒಂಥರ ಬೇಜಾರಾಗುತ್ತೆ, ಏನಂತ ಗೊತ್ತಿಲ್ಲ, ಅದು ಯಾಕಂದ್ರೆ ಸ್ಟಕ್ ಆಗುತ್ತೆ. ನಮ್ದು ದೇಸಿ ಬೀಟ್ಸ್ ಅಂತ ಬ್ಯಾಂಡ್ ಇದೆ, ನಾನು ನಮ್ಮ ಯಜಮಾನ್ರು, ನಮ್ಮದು ತಂಡ ಇದೆ. ಒಂಥರ ಫೋಕ್ ರಾಕ್ ವರ್ಷನ್ ಅಲ್ಲಿ ಪರ್ಫಾರ್ಮ್ ಮಾಡ್ತೀವಿ, ಎಲ್ಲಾ ಥರದ್ದು ಜಾನರ್ ಹಾಡುಗಳನ್ನ ನೀವು ಯಾವ ಥರ ಕೇಳಿದ್ರು ಆ ಥರದ್ದು ಹಾಡ್ತೀವಿ. ಬಟ್ ಏನಂದ್ರೆ ತುಂಬಾ ವರ್ಧಮಾನಕ್ಕೆ ಬಂದಿಲ್ಲ, ಪ್ರವರ್ಧಮಾನಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು. ನೀವು ತುಂಬಾ ಭಾವುಕರು. ಆ ಅಪ್ಪು ಅವರು ಇಲ್ಲ ಅಂತ ಗೊತ್ತಾದ್ಮೇಲೆ ಆ ಸಾಂಗ್ ನ ಮತ್ತೆ ನಿಮ್ಗೆ ಆಚೆ ತರಕ್ಕೆ ಮನ್ಸಿಲ್ಲ. ಹಂಗೆ ನಿಮ್ಮ ಅಪ್ಪನವರು ಇನ್ನಿಲ್ಲ ಅನ್ನೋ ಸುದ್ದಿ ಬಂತು. ನಮ್ಗೆ ಯಾವಾಗ ಅದು ಗೊತ್ತಾಗಿದ್ದು ಅಂದ್ರೆ, ನೀವೊಂದು ಗಟ್ಟಿ ನಿರ್ಧಾರ ತಗೊಳ್ತೀರಾ,
ಗಂಡು ಮಗ ತಲೆ ಬೋಳ್ಸ್ಕೊಂಡು ಅವ್ರಿಗೆ ಕಾರ್ಯ ಮಾಡಬೇಕು ಅನ್ನೋದಿರುತ್ತೆ. ಯೂಶಲಿ ಅದು ನಮ್ಮೆಲ್ಲ ಸ್ಟೀರಿಯೋ ಟೈಪ್ ಕಾನ್ಸೆಪ್ಟ್ ಅಂತ ನಾನು ಹೇಳ್ತೀನಿ, ಬಟ್ ಎಲ್ಲ ನಮ್ಮ ರಿಚುವಲ್ ಒಪ್ಪದೆ ಅದು. ಆ ನಿಟ್ಟಿನಲ್ಲಿ ನೀವು ಹಿರಿಮಗಳು ಅಥವಾ ಎರಡನೇ ಮಗಳು, ನೀವು ಹೆಣ್ಮಗಳು, ಎರಡನೇಳೋ ಒಂದೇಳೋ ಅಲ್ಲ, ಹೆಣ್ಮಗಳು ಇದನ್ನ ಮಾಡಬಾರ್ದು ಅಂತ ಸಮಾಜ ಹೇಳುತ್ತೆ. ಆದ್ರೆ ನೀವು ನಾನು ಮಾಡ್ತೀನಿ ಅಂತ ನಿಲ್ತೀರಾ. ಆ್ಯಕ್ಚುಲಿ ಏನು ಗೊತ್ತಾ ಅಕ್ಷತಾ, ಅಪ್ಪ ಕಾಲಿಗೆ ಒಂದು ಚಿಕ್ಕ ಗಾಯ ಆಗಿದೆ. ದಯವಿಟ್ಟು ಯಾರೆಲ್ಲ ಶುಗರ್ ಪೇಷಂಟ್ಸ್ ಇದ್ದಾರೆ ಮನೆಯಲ್ಲಿ, ಅಥವಾ ನೀವೇ ನೋಡ್ತಿರೋ ಅವರು ಡಯಾಬಿಟಿಕ್ ಇದ್ದರೆ, ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ, ನೆಗ್ಲೆಕ್ಟ್ ಮಾಡಬೇಡಿ. ಅದು ಒಂಥರ ಸ್ಲೋ ಪಾಯ್ಸನ್ ಇದ್ದ ಹಾಗೆ. ಅದನ್ನು ಸರಿಯಾಗಿ ಕರೆಕ್ಟಾಗಿ ಅದನ್ನು ನೋಡ್ಕೊಂಡ್ಬಿಟ್ರೆ ಅದು ಒಂಥರ ನಿಮಗೆ ಡೈಟಿಷಿಯನ್ ಇದ್ದಂಗೆ. ಶುಗರು ಕರೆಕ್ಟಾಗಿ ನಮ್ಮನ್ನ ಶಿಸ್ತು ಜೀವನ ಹಾಕ್ಕೊಡುತ್ತೆ. ಒಂದು ಚೂರು ಎಚ್ಚರ ತಪ್ಪಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಅಪ್ಪ ಸಾಕ್ಷಿ. ಅಪ್ಪನಿಗೆ ನಾ ಹೇಳಿದಲ್ಲ, ಅವ್ರ ಒಂಥರ ಅವಧೂತ ಪರಂಪರೆಯಲ್ಲಿದ್ರು. ಅವ್ರು ಹೇಳಿದ್ದು ನಿಜ ಆಗ್ತಿತ್ತು. ತುಂಬಾ ಜನಕ್ಕೆ ಭವಿಷ್ಯ ನುಡಿಯೋರು, ಬಟ್ ದುಡ್ಡಿಸ್ಕೋತಾ ಇರ್ಲಿಲ್ಲ. ಎಂತೆಂಥ ವಿಚಿತ್ರವಾದ ಇನ್ಸಿಡೆಂಟ್ಗಳನ್ನ ನಾವು ನೋಡಿದೀವಿ ಅಂತ ಹೇಳಿದ್ರೆ, ಸುನಾಮಿ ಪ್ರೆಡಿಕ್ಟ್ ಮಾಡಿದ್ರು ನಮ್ಮಪ್ಪ. ಆತಿರಂಗನಾಥ್ ಅಂತ ಒಬ್ರು ಇದ್ದಾರೆ, ನಮ್ಮ SM ಕೃಷ್ಣ ಸರ್ ಅವರಿಗೆ PA ಆಗಿದ್ರು ಅವರು ಅಪ್ಪಂಗೆ ತುಂಬಾ ನಂಬ್ತಿದ್ರು. ಅವರು ಎಲ್ಲ ತಮಿಳ್ನಾಡು ದೇವಸ್ಥಾನಗಳಿಗೆ ಹೋದ್ರೆ ಅಪ್ಪನ್ ಕರ್ಕೊಂಡು ಹೋಗ್ತಿದ್ರು. ಒಂದ್ಸರಿ ಅಪ್ಪನ್ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಅದ್ ಏನಂತ ಅವ್ರಿಗೇನೋ ಗೋಚರ್ಸೋದು, 6th ಸೆನ್ಸು, ಮೈ ಮೇಲೆ ಬರೋ ಥರ ಹಂಗೆಲ್ಲ ಆಡ್ತಿರ್ಲಿಲ್ಲ. ಯಾರನ್ನಾದ್ರೂ ನೋಡಿದ್ರೆ ಅವ್ರಿಗೇನೋ ಒಂದ್ಸರಿ ಹೇಳೋರು, ಎಚ್ಚರಿಸೋರು. ಮತ್ತೆ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ ಅವರೇ ದುಡ್ಡು ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಅದ್ರದ್ದು ಏನು ಪರಿಹಾರ ಮಾಡಿಸ್ಕೊಂಡು ಕರ್ಕೊಂಡ್ ಬರೋರು. ನಾಗಲ್ಮಡಿಕೆ ಅಂತ ಒಂದ್ ಜಾಗ ಐತಿ ಅಂತ. ಈಗ ಕುಕ್ಕೆ ಘಾಟಿ ಎಷ್ಟು ಸ್ಪೆಷಲ್ಲು, ಅದು ನಾಗರ ಹಾವಿನ ಬಾಲ ಅಂತ ಅಪ್ಪ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಿ ಪರಿಹಾರ ಮಾಡಿಸ್ಕೊಂಬರೋರು, ನಾಗದೋಷ ಇರೋರ್ಗೆ. ಇವ್ರು ಹೇಳಿದ್ಮೇಲೆ ಇವ್ರು ಕರ್ಕೊಂಡೋಗಿ ಪರಿಹಾರನೂ ಮಾಡಿಸ್ಕೊಂಬರೋರು. ಆತರ ವಿಚಿತ್ರ. ತನ್ನ ದುಡ್ಡಲ್ಲಿ, ಅದು ಅವ್ರ ದುಡ್ಡಲ್ಲ. ಇವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಟೈರ್ ಆಗಿದ್ ದುಡ್ಡು ಬರ್ತಿತ್ತಲ್ಲ ಅಷ್ಟೇ. ಅದನ್ನೆಲ್ಲ ಕಂಪ್ಲೀಟ್ ಅವ್ರಿಗೆ ಇವ್ರಿಗೆ ಈ ತರ ಒಂಥರ ಮನೆಗ್ ಮಾರಿ ಪರರ್ಗ್ ಉಪಕಾರಿ ಅಂತಾರಲ್ಲ, ಹಂಗೆ ಬದುಕಿದ ಜೀವ ಅದು. ಅಷ್ಟ್ ನಿಮ್ಗೆ ಅನ್ಸ್ಬೋದು ನಿಜ ಹಿಂಗೂ ಇರ್ತಾರ ಅಂತ. ಹಂಗೂ ಇದ್ರು ನಮ್ಮಪ್ಪ. ಯಾರ್ದೋ ಮನೆ ಕಟ್ತಾ ಇದಾರೆ, ಮನೆ ಬಾಗ್ಲು ಕಿಟಕಿ ಕಿತ್ಕೊಟ್ಟಿದ್ದಾರೆ. ಈಗ ನನ್ ವೇದಿಕೆಯಲ್ಲಿ ತುಂಬಾ ಜನ ಸಿಗ್ತಿದ್ದಾರೆ. ನಿಮ್ ತಂದೆ ಅವರು ಅಂತ ಗೊತ್ತೇ ಇರ್ಲಿಲ್ಲ, ನೀವು ಕಾರ್ಯ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಅವ್ರು ನನ್ಗೆ ಹೀಗೆ ಹೇಳಿದ್ರು, ಹಾಗೆ ಹೇಳಿದ್ರು, ನಂಗೆ ನಿಜ ಆಗಿದೆ ಇವೆಲ್ಲ. ಅಂದ್ರೆ ನೀನ್ ಹಿಂಗೆ ಇರ್ತೀಯಾ, ಹಿಂಗೆ ಬದುಕ್ತೀಯಾ, ಅಥವಾ ನಿಂಗೆ ಯಾರೋ ಒಬ್ರಿಗೆ ತುಂಬಾ ವರ್ಷಗಳ ಹಿಂದೆ ಹೇಳಿದ್ರೆ ನಿಂಗೆ ಪೆದ್ಗಂಡ ಸಿಗ್ತಾನೆ ಅಂತ. ಪೆದ್ಗಂಡನ ಅಂತ ಅನ್ಕೊಂಡ್ರಂತವ್ರು. ಸೊ ಅವ್ರು ಹೇಳಿದ್ರು, ನಮ್ ಮದ್ವೆ ಆದ್ಮೇಲೆ ಗೊತ್ತಾಯ್ತು ಅವರು ಸ್ವಲ್ಪ ಇದು ಅಂದ್ರೆ ಮೆಂಟಲಿ ಈಸ್ ನಾಟ್ ದಟ್ ಸೌಂಡ್. ಆ ಮದ್ವೆ ಆಗೋವರೆಗೂ ಅವ್ರಿಗೆ ಗೊತ್ತಾಗಿಲ್ಲ ಅಂತೆ. ಆದ್ಮೇಲೆ ಅಂತ ತುಂಬಾ ಎಷ್ಟು ಒಂದು 30 ವರ್ಷ ಆದ್ಮೇಲೆ ಒಂದ್ ಲೇಡಿ ಸಿಕ್ಬಿಟ್ಟು ನನ್ಗೆ ಹೇಳಿದ್ರು ಇತ್ತೀಚೆಗೆ. ಹಾಗೆ ಅವ್ರ ಪ್ರೆಡಿಕ್ಷನ್ ತುಂಬಾ ಚೆನ್ನಾಗಿ ಪ್ರೆಡಿಕ್ಟ್ ಮಾಡೋರು. ವಿಲ್ ನಾಟ್ ಬಿಲೀವ್. ಆತಿರಂಗನಾಥ್ ಅಂತ ಅಂಕಲ್ ಅವರ ತುಂಬಾ ನಾನು ನಿಮ್ಗೆ ಹೇಳಿದ್ದೆ ಕೂಡ ಫೋನ್ ಮಾಡಿದಾಗ ಅಲ್ವಾ. ಅವರು ಒಂದ್ಸರಿ ಕರ್ಕೊಂಡು ಹೋಗಿರ ತಮಿಳ್ನಾಡು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೆ ಅಪ್ಪನ್ ಕರ್ಕೊಂಡು ಹೋಗೋರು. ಅವ್ರನ್ನ ತುಂಬಾ ನಂಬೋರು ಅಪ್ಪ ಹೇಳೋ ಮಾತುಗಳನ್ನ. ಅವರಿಗೆ ಗೊತ್ತಿಲ್ಲ ಅದೇನು ಎತ್ತ ಅಂತ. ಅವ್ರಿಗೆ ಒಂಥರ 6th ಸೆನ್ಸ್ ತರ, ಮೈ ಮೇಲೆ ದೇವ್ರು ಬರೋ ತರ ಹಂಗೆಲ್ಲ ಆಡ್ತಾ ಇದ್ದಿದ್ ವ್ಯಕ್ತಿ ಎಲ್ಲ. ಅವ್ರಿಗೆ ಏನ್ ಹೇಳ್ಬೇಕನ್ಸ್ರೆ ಹೇಳೋರು. ಅವ್ರದೇ ಸ್ವಂತ ಖರ್ಚಿಂದ ಕರ್ಕೊಂಡು ಹೋಗೋದು, ಪರಿಹಾರ ಕೂಡ ಮಾಡಿಸ್ಕೊಂಡು ಕರ್ಕೊಂಡ್ ಬರೋರು. ಆ ಥರದ ವ್ಯಕ್ತಿತ್ವ. ಅವರಿಗೆ ಅಲ್ಲಿ ತಿರುವನಂತಪುರಂಗೇನೋ ಹೋಗಿ ಬರುವಾಗ ರೋಡಲ್ಲಿ ನಿಲ್ಸು ಗಾಡಿನ ಅಂತ ಹೇಳಿ ಕೆಳಗಿಳಿಸ್ತಾರೆ. ಬೇಳಂಗಣಿಯಿಂದ ತುಂಬಾ ದೂರ ಇದೆಯಂತ ಜಾಗ. ನಿಲ್ಸು ಅತಿ ಗಾಡಿ ನಿಲ್ಸ್ಕೊಂಡ್ಬಿಟ್ಟು ಮಧ್ಯ ರೋಡಲ್ಲಿ ನಿಲ್ಸ್ಬಿಟ್ಟು ಅವ್ರು ಶಾಲ್ ಹಾಕೊಳ್ಳೋರು ಯಾವಾಗ್ಲೂ. ಎತ್ತು ಮೂಗು ಹಿಡ್ಕೊಂಡು ಬಾಬಾ ಏನ್ ಗಬ್ನಾರ್ತಾ ಇದೆ, ಆ ಹೆಣಗಳ ರಾಶಿ ಅಲ್ಲಿ ಮೇನ್ ರೋಡ್ ಅಂತ. ಅವರು ನಾಗಪುರ್ ಏನ್ ಹಿಂಗ್ ಹೇಳ್ತಾರೆ ಗುರುಗಳು ಅಂದ್ಬಿಟ್ಟು ಏನ್ ಹೇಳ್ತಿದ್ದೀರಾ ಅಂದ್ರೆ, ಇಲ್ಲಿವರೆಗೂ ಇದೆ ಅತಿ ಅಂತ ಹೇಳ್ದಂತೆ. ರಂಗನಾಥ್ ಇಲ್ಲಿವರೆಗೂ ನೀರಿದೆ ಅಂತ. ಇದನ್ನು ಅಂಕಲೇ ಹೇಳಿದ್ ನಂಗೆ. ನೋಡಿದ್ರೆ ಸುನಾಮಿ ಅಪ್ಪಳಿಸಿ ಅವ್ರಲ್ಲಿ ಫುಡ್ ಕಿಟ್ ಹಂಚಕ್ ಹೋಗಿದಾರಂತೆ. ಎಕ್ಸಾಕ್ಟ್ ಪಿಕ್ಚರ್ ಹಿಯರ್ ಸೀನ್. ಅದನ್ನ ಅವರು ಸುಮಾರು 2 ತಿಂಗಳು ಹಿಂದೆ ಹೇಳಿದ್ದಾರೆ. ಇದು ಇಲ್ಲಿ ಜಾಗ ಎಲ್ಲ ಸರ್ವನಾಶ ಆಗೋಗುತ್ತೆ, ಎಲ್ಲ ಬಿದೋಗುತ್ತೆ ಇಲ್ಲಿ ಅಂತ ಹೇಳಿದ್ರಂತೆ. ಎಲ್ಲೋ ಇದೆಯಂತೆ ಸಮುದ್ರ. ಸೊ ಆ ತರದ ವ್ಯಕ್ತಿಯವರು ಅವ್ರಿಗೆ ಯಾಕೆ ಅಪ್ಪಂಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ನಾನು ಯಾಕೆ ಶುಗರ್ ಬಗ್ಗೆ ದಯವಿಟ್ಟು ಎಚ್ಚರ ತಗೊಳ್ಳಿ ಅಂತ ಎಲ್ರಿಗೂ ಕೇಳ್ತಾ ಇದೀನಿ ಅಂದ್ರೆ, ಹೆದರೋ ಅವಶ್ಯಕತೆ ಇಲ್ಲ. ಅಯ್ಯೋ ಎಲ್ರಿಗೂ ಬರುತ್ತೆ ಶುಗರ್, ಅದನ್ನ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಅದು ಫ್ರೆಂಡು, ಇಲ್ಲದೆ ಇದ್ರೆ ವಿಲ್ಲನ್ ಅಷ್ಟೇ. ಇವರು KR ನಗರಕ್ಕೆ ಯಾರೋ ಒಬ್ರು ರೈತರು, ಅಪ್ಪ ಹೋಗಿ ಮೊದಲನೇ ಪೈರ್ ನೆಟ್ರೇನೆ ಅವರು ಮುಂದೆ ಕೆಲಸ ಮಾಡ್ತಾ ಇದ್ದಿತ್ತು. ಅಂದ್ರೆ ಅಪ್ಪ ಒಂಥರ ಲಕ್ಕಿ ಹ್ಯಾಂಡ್ ಅವ್ರಿಗೆ. ಹಾಗೆ ಹೋದಾಗ ಬಸ್ಸಲ್ಲಿ ಏನೋ ಅವ್ರಿಗೆ ಬಡ್ದಿದೆ, ಅಂದ್ರೆ ಕಾಲ್ಗೆ ಏನೋ ಕಬ್ಬಣದ ಏನೋ ತಾಕಿದೆ, ಒಂದು ಚಿಕ್ಕ ಗಾಯ.
ಅಪ್ಪನಿಗೆ ಕಾಲ್ದು ಸ್ವಲ್ಪ ಸ್ವಲ್ಪ ಆಪ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲ ಸರಿ ಹೋಗುತ್ತೆ, ಸ್ವಲ್ಪ ಗ್ಯಾಂಗ್ರಿಂಗ್ ತಿರುಗ್ತಾ ಇದೆ ಇದು ಅಂತ ಹೇಳಿ ಮಾಡಕ್ಕೆ ಬಂದವ್ರಿಗೆಲ್ಲ ಅವ್ರು ಹೇಳ್ತಾ ಇದ್ದಿದ್ ಒಂದೇ, ನನ್ ದೇಹಕ್ಕೆ ನೋವಾಕ್ ಒಂದ್ ತೊಟ್ಟು ಕಣ್ಣೀರ್ ಹಾಕಿಲ್ಲಮ್ಮ. ಎಷ್ಟು ಸ್ಟ್ರಾಂಗ್ ಅಂದ್ರೆ ಮಂಡಿವರೆಗೂ ಹತ್ತತ್ರ ಈ ಕೇಕ್ ತಗೊಂಡ್ರೆ ನಾವ್ ಹಿಂಗ ಅರ್ಧ ಕಟ್ ಮಾಡ್ತೀವಲ್ಲ ಹಂಗೆ ಬೋನ್ಸ್ ಕಾಣ್ತಿತ್ತು, ಆ ತರ ಕ್ಲೀನ್ ಮಾಡಿದ್ರು ಇನ್ಫೆಕ್ಟ್ ಆಗಿದೆ ಅಂತ. ಒಂದು ಚೂರು ಕಣ್ಣಲ್ಲಿ ನೀರ್ ಬಂದಿಲ್ಲ ಅವ್ರಿಗೆ. ಅವ್ರು ಹೇಳ್ತಾ ಇದ್ದಿದ್ ಒಂದೇ, ದೇಹಕ್ಕೆ ನೋವಾಗ್ತಿದೆ, ಆತ್ಮಕ್ ನೋವಾಗಿದ್ದ ದಿನ ನಾನು ದೇಹ ಬಿಟ್ಬಿಡ್ತೀನಿ ಅಂತ. ಬಂದವ್ರಿಗೆಲ್ಲ ಏನೋ ಸುಮ್ಮನೆ ಹೇಳ್ತಾ ಇದಾರೆ ಅಂತ. ಸತ್ತಾಗ ರಿಪೋರ್ಟಲ್ಲಿ ಕಂಜೆಷನ್ ಅಂತಾನೆ ಬಂದಿರೋ. ನಾನು ಅಗೋರಿ ಹತ್ರ ಕೇಳ್ಕೊಂಡ್ ಬಂದಿದ್ದೀನಿ, ಉಸಿರು ನಿಲ್ಸ್ಕೊಂಡು ನಾನು ಸತ್ತೋಗ್ತೀನಿ. ಮಜಾ ಅಂದ್ರೆ ಬರ್ದಿದಾರವರು, ನನ್ನ ಆಯಸ್ಸು 72 ವರ್ಷ, ನಾನು ಬದುಕೋದು ಇಷ್ಟೇ ವರ್ಷ, ನನಗೆ ರೀಬರ್ತ್ ಅಂತ ಬರ್ದಿರೋ. 70ನೇ ವಯಸ್ಸಿಗೆ ಹೋಗ್ಬೇಕಿತ್ತು, ನಾಗಲ ಮಡಿಕೆನಲ್ಲಿ ಏನೋ ಆಗಿತ್ತು, ನಾನು ಮತ್ತೆ ಇದಾಗಿದ್ದೀನಿ ಅಂತ ಬರ್ದಿದಾರ ಒಂದ್ ಕಡೆ. ರೀಬರ್ತ್ 2 ವರ್ಷ ನಾ ಮತ್ತೆ ಬದುಕಿದ್ದೀನಿ. ಅದು ರೀಬರ್ತ್ ಆಯ್ತು ಅಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ದಂತ ಮಾತಿದು. ಅಲ್ಲ ಒಂದು ದೇವಸ್ಥಾನಕ್ಕೆ ಹೋದಾಗ ಅಪ್ಪ ಹಿಂಗೆ ಪರಿಹಾರ ಮಾಡ್ಸಕ್ ಎಲ್ಲರನ್ನ ಕರ್ಕೊಂಡು ಹೋಗಿದ್ದಾರೆ. ಸುಮಾರು 10-20 ನಿಮಿಷ ಉಸಿರಾಡಿಲ್ಲಂತೆ. ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಉಸಿರಾಡಿಲ್ಲ. ಫುಲ್ ದೇಹ ಭಾರ ಅಂದ್ರೆ ಭಾರ ಆಗೋಗಿತ್ತಂತೆ. ಅಪ್ಪಾಜಿ ಏನಾಯ್ತು ಅಂತ ಹೇಳಿದ್ರೆ ಏನಿಲ್ಲ, ಎತ್ತಿಲ್ಲ, ಎದ್ರಂತೆ, ಮೇಲೋಗಿ ಬಂದೆ ಅಂದ್ರಂತ ಅಷ್ಟೇ. ಅದ್ರ ಬಗ್ಗೆ ಯಾರ ಹತ್ರನೂ ಡಿಸ್ಕಸ್ಸು ಮಾಡಿಲ್ಲ. ಬಟ್ ನನಗೆ ಒಂದು ಅಪ್ಪ ಏನಾದ್ರು ನನ್ನ ಜೊತೆ ಸರಿ ಹೋಗ್ದಿರ ಸತ್ತಿದ್ರೆ ನಾನು ಅದು ಎಷ್ಟು ರಿಪೆಂಡ್ ಮಾಡ್ತಿದ್ದೆ ಅಂದ್ರೆ ಜೀವನದಲ್ಲಿ. ಹೋಗಿ ಅಡ್ಮಿಟ್ ಆಗಿದ್ದಾರೆ, ನಮ್ಗೊಂದು ಮಾತು ಹೇಳಿಲ್ಲ. ಅವ್ರು ಹಂಗೆ ಮನೆಯವ್ರ ಜೊತೆಗೆ ಒಂಥರ ತುಂಬಾ ಸಿಟ್ಟು ಮಾಡೋದು. ನೀವು ನಂಬ್ತಿರೋ ಬಿಡ್ತಿರೋ, ರೂಮಿಗೆ ಕಾಲಿಡಕ್ ಬಿಡ್ತಾ ಇರ್ಲಿಲ್ಲ, ಊಟ ತಗೊಂಡೋಗ್ ಕೊಟ್ಟರೆ ತಿಂತಾ ಇರ್ಲಿಲ್ಲ. ಅದ್ ಯಾಕೆ ಅಂತ ಗೊತ್ತಿಲ್ಲ ನನ್ಗೆ. ಆಮೇಲೆ ಕೆಲವ್ರು ಸಮಾಧಾನ ಪಡಿಸಿದ್ ಏನಂದ್ರೆ, ನಾನು ಯಾಕೆ ಹಾಗೆ ಆ ಥರದವರು ಒಂದು ಕನೆಕ್ಷನ್ ಅಲ್ಲಿ ಇರ್ತಾರೆ, ಪದೇ ಪದೇ ಹೋಗಿ ಮಾತಾಡ್ಸೋದು ಮಾಡಿದ್ರೆ ದೇ ಗೆಟ್ ಇರಿಟೇಟೆಡ್. ಯಾರಾದ್ರೂ ಸಡನ್ ಆಗಿ ಹೇಳ್ದೆ ಕೇಳ್ದವ್ರು ರೂಮ್ಗೋರೆ ಕೆಟ್ಟದಾಗಿ ಬೈಯೋರಂತೆ. ಸಡನ್ ಆಗಿ ಜೋರ್ ಹೋಗ್ ಬಂದೆ ಅಂತ ಒಂದು 10 ನಿಮಿಷಕ್ಕೆ ಹೇಳೋ ಏನ್ ಬಂದಿದ್ದು ಹಿಂಗೆ. ರಾಜೇಶ್ ಕೃಷ್ಣನ್ ಸರ್ ಒಂದ್ಸರಿ ಸಿಕ್ಕಿದಾಗ ಅವ್ರಿಗೂ ಏನೋ ಪ್ರೆಡಿಕ್ಟ್ ಮಾಡಿದ್ರಂತಪ್ಪ. ಇಲ್ಲಿ ಗೋರಿಪಾಳ್ಯದಲ್ಲಿ ಒಂದು ನಾಗಕ್ಷೇತ್ರ ಇದೆ, ತುಂಬಾ ಒಳ್ಳೆ ಜಾಗ. ಅದು ಅಪ್ಪ ತುಂಬಾ ಜನಕ್ಕೆ ಕಳ್ಸಿದಾರಲ್ಲಿ, ಅಲ್ಲಿ ಹೋಗಿ ಒಳ್ಳೇದಾಗತ್ತೆ. ಈ ಒಂದು ವಿಡಿಯೋ ನೋಡ್ತಿರೋರ್ ಗಮನಕ್ಕೂ ಕೂಡ ಸ್ವಯಂಭೂ ನಾಗರಾಜ ದೇವಸ್ಥಾನ ಇದೆ ಇಲ್ಲೇ ಗೋರಿಪಾಳ್ಯದ ಹತ್ರ. ಅಲ್ಲಿ ತೀರ್ಥ ಸ್ನಾನ ಮಾಡಿಸ್ತಾರೆ, ಬಾವಿ ಇಂದ ಸ್ನಾನ ಮಾಡಿಸ್ತಾರೆ. ಕೆಲವ್ರಿಗೆ ನಿಮಗೆ ಅನ್ಸ್ಬೋದು ಮೌಢ್ಯ ಹಂಗೆ ಹಿಂಗೆ ಅಂತ. ನನ್ನ ಕಸಿನ್ಗೆ 12-13 ವರ್ಷ ಮಕ್ಳಿಲ್ಲ. ಅಪ್ಪ ಹೋಗಿ ದಡ್ಡಿ ಅಲ್ಲಿ ಹೋಗ್ಬಾರೆ, ಏನಾಗಲ್ಲ, ಮಂಗಳವಾರ ಹೋಗಿ ಅಲ್ಲಿ ತಲೆ ಮೇಲೆ ನೀರ್ ಹಾಕ್ತಾರೆ, ಹಾಕ್ಸ್ಕೊಂಬಾರೆ. ಮಿರಾಕಲ್ ಆಯ್ತು, ಅವಳಿಗೆ ಮಗು ಆಯ್ತು. 12 years ಮಕ್ಳಿರ್ಲಿಲ್ಲ. ಸೊ ಇವೆಲ್ಲದಕ್ಕೂ ನಾವೇನು ವೈಜ್ಞಾನಿಕ ದೃಷ್ಟಿಕೋನದಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ಬಟ್ ಆಗಿದೆ ಮಿರಾಕಲ್ಸ್ಗಳು ಲೈಫಲ್ಲಿ, ನಾವೇ ಕಣ್ಣಾರೆ ನೋಡಿದೀವಿ. ನಮ್ಮಪ್ಪ ಎಷ್ಟೋ ಜನಕ್ಕೆ, ಯಾರೋ ಒಬ್ರು ಕ್ವೆಶನ್ ಮಾಡೋ ತರ ಬಂದಿರೋ ಒಂದ್ ಲೇಡಿ, ಅವ್ರಿಗೆ ಹೇಳಿದ್ರೆ ಕತ್ಲೆ, ಅವತ್ತು ಲೈಟ್ ಕೂಡ ಇಲ್ಲ, ಏನೋ ಹೇಳ್ತೀರಂತಲ್ಲ ನೀವು ಹೇಳಿ ಅಂತ. ಅವ್ರು ಯಾರು ಸಿಕ್ಕಾಪಟ್ಟೆ, ಅವ್ರಿಗೆ ಗೊತ್ತಿಲ್ಲ ನಾವು ಅಪ್ಪನ ಬಗ್ಗೆ, ಅಪ್ಪ ತುಂಬಾ ಟೆರರ್ ಅಂತ, ಅದೇನೋ ಹೇಳ್ತೀರಂತಲ್ಲ ಹೇಳಿ ಅಂದ್ರು. ಅವ್ರ ಮಗಳು ಎದುರು ಕೂತಿದ್ಲು. ಏನಮ್ಮ, ನನ್ನನ್ನ ನಮ್ ತಂದೆ ಆರಾಧಿಸ್ತಾ ಇದ್ದಿದ್ದು ಕಾಳಿ ಅಂದ್ರೆ ಪಟ್ಲದಮ್ಮ ಅಂತ, ತೈಲೂರ್ ಹತ್ರ ಪಟ್ಲದಮ್ಮ ದೇವಿ ದೇವಸ್ಥಾನ ಇದೆ, ಮನೆ ಹತ್ರ ಕ್ರಾಸ್ ಅಲ್ಲಿ. ಸೂಪರ್. ಸೊ ಆ ದೇವಿ ನುಡಿಸ್ತಾಳೆ ಅಂತ ಅಪ್ಪ ಕೆಲವೊಂದಷ್ಟು ಇದನ್ ಮಾಡಿದ್ರು. ಯಾರೋ ಒಬ್ರು ಹೇಳಿದ್ರಂತ, ನೀವ್ ಹೀಗೆ ಅನುಷ್ಠಾನ ಮಾಡ್ಕೋಬೇಕು, ನಿಮ್ಗೆ ಇದು ಸೆನ್ಸ್ ಆಗತ್ತೆ ಅಲ್ವಾ ಅಂತ ಯಾರೋ ಒಬ್ಬ ಬಂದ್ ಹೇಳಿದ್ರಂತ ಅಪ್ಪಂಗೆ. ನಿಮ್ಗೆ ಹಿಂಗ ಆಗತ್ತಲ್ವಾ, ಬಟ್ ನೀರಲ್ಲಿ ಹಿಂಗ್ ನಿಂತು ಏನೋ ಮಾಡ್ಕೋಬೇಕು ಅಂತ ಹೇಳಿ. ನಾವು ಚಿಕ್ಕವ್ರಿದ್ದಾಗ ನೆನ್ಪಿದೆ ಹೋಗಿ ಮಾಡೋರು. ಆಗ ಅಪ್ಪ ಹೇಳಿದ್ದಂತೆ, ಹೇಳಿದ್ ನಾನೇ ಇದ್ದೆ ಆಕ್ಚುಲಿ. ಕತ್ಲೆ ಆ ಲೇಡಿಗೆ ಒಂಥರ ಏನೋ ಇವ್ರನ್ನ ಕ್ವೆಶನ್ ಮಾಡಿ, ಕೆಲವೊಬ್ರು ಇದನ್ನ ಕೇಳಕ್ ಬರ್ತಾರಲ್ವಾ, ಅಂದ್ರೆ ಟೆಸ್ಟ್ ಮಾಡಕ್ಕೆ ಅಂತ ಬಂದಿದ್ದು. ಏನಮ್ಮ ನನ್ನನ್ ಪ್ರಶ್ನಿಸಕ್ ಬಂದಿದ್, ನನ್ ದೇವಿನ್ ನೀನ್ ಕ್ವೆಶನ್ ಮಾಡಕ್ ಬಂದಿದ್ಯೇ, ನಿನ್ ಮಗಳು ಇಲ್ಲಿ ಕೂತಿದಳಲ್ಲ, ಇವಳು ಬದುಕಿರಂಗೆ ಇರ್ಲಿಲ್ಲ, ಅವಳಿಗೆ ರೀ ಬರ್ತು, ಅವಳು ಯಾವಾಗ ಸತ್ತೋಗ್ಬೇಕಿತ್ತು ಒಂದು. ಆಗ ಅವಳು ಗುರುಗಳೇ ಅಂತ ಅಂದಿದ್ದು. ಯಾಕೆ ಅಂದ್ರೆ ಆ ಹುಡುಗಿ ಮತ್ತೆ ಅವ್ರ ಅಕ್ಕ ಇನ್ನೊಬ್ರು ಇದ್ರಂತೆ. ಆಕ್ಸಿಡೆಂಟ್ ಅಲ್ಲಿ ಅವಳು ಸ್ಪಾಟ್ ಡೆತ್ತು. ಈ ಹುಡುಗಿನ ಎಷ್ಟೋ ದೂರ ಎಳ್ಕೊಂಡು ಹೊಟ್ಟೋಗಿತ್ತಂತೆ. ಅವಳು ಅದಕ್ಕೆ ಕಂಪ್ಲೀಟ್ ಇಲ್ಲಿವರೆಗೂ ಹಾಕದಂತೆ ಸ್ಲೀವ್ಸ್ನ. ಗೊತ್ತಿಲ್ಲ ನಮ್ಗೆ. ಇನ್ನೊಂದು ಹೇಳ್ತೀನಿ ಕೇಳೋ, ಹಿಂದೆ ನಡೆದಿದ್ದಲ್ಲ. ಮಗ ಇದಾನಲ್ಲ, ಅವ್ನಿನ್ನು ಚಿಕ್ಕ ಹುಡುಗ, ಅವ್ನು ಯಾರೋ ಬಂದಿದ್ದ, ಅವನಿಗೆ ಒಂದ್ ಕಾಲಿಗೆ ಒಂದ್ ಸೈಜು, ಇನ್ನೊಂದ್ ಕಾಲಿಗೆ ಇನ್ನೊಂದ್ ಸೈಜ್ ತಾನೆ ಚಪ್ಲಿ ಅಂತ. ಹೌದು ದೀಪ ಹಿಡಿರೋನ್ ಕಾಲ್ಗೆ ಅನ್ಬಿಟ್ಟು, ಅದೊಂದ್ ಚಕ್ರ ಇದೆ ಅವನ್ಗೆ. ಆದ್ರೆ ಒಂದ್ ಸರಿ ಅವ್ನ್ ಜೈಲ್ಗೆ ಹೋಗಿ ಬಂದೇ ಬರ್ತಾನೆ ಅಂತ ಹೇಳಿದ್ರು.
ಇಟ್ ಆಲ್ ಹ್ಯಾಪೆಂಡ್. ಅವ್ರ ರಿಲೇಟಿವ್ಸ್ ಫೋನ್ ಮಾಡಿ ಹೇಳಿದ್ರು, ಹೌದು ಗುರುಗಳು ಹೇಳ್ದಾಗೆ ಅವ್ನು ಯಾವುದೋ ಒಂದು ಇದಕ್ಕೆ ಹೋಗಿದ್ದ. ಆ ಥರದ್ದೊಂದು ಜಾನರಲ್ಲಿ ಬೆಳೆದಿದ್ದು. ಅಪ್ಪ ಅದಕ್ಕೇನೆ ಬೇರೆಯವ್ರ ಅಪ್ಪಂದಿರ ಥರ ನಮ್ಮ ಜೊತೆ ಬಿಹೇವ್ ಮಾಡ್ತಿರ್ಲಿಲ್ಲ. ರೋಷ, ತುಂಬ ಉಗ್ರ. ಅಮಾವಾಸ್ಯೆ ಪೌರ್ಣಮಿಗಳಲ್ಲಂತೂ ನಮ್ಗೆ ಹೊಡಿಲೇಬೇಕು, ರಕ್ತ ಬರ್ಸ್ಲೇಬೇಕು ಫಾರ್ ನೋ ರೀಸನ್. ಕೆಲವೊಮ್ಮೆ ಚಿಕ್ಕ ಚಿಕ್ಕ ವಿಚಾರಕ್ಕೆ ಹೊಡೆಯೋರು. ನಮ್ಗೆ ಹೆಂಗ್ ಅನ್ಸದ್ ಗೊತ್ತಾ, ನಾನು ಆಗ್ಲೇ ಬ್ರಹ್ಮಾಂಡ ಪ್ರೋಗ್ರಾಮ್ ನಂದು ತುಂಬಾ ಪೀಕ್, ನಂದು ಜ್ಯೋತಿಷ ಪ್ರೋಗ್ರಾಮ್ ಮಾಡ್ತಿದ್ನಲ್ಲ, ಒಂದಿನ ಅವತ್ತು ಹಿಂದಿನ ದಿನ ಸರಿಗ್ ಒದೆ ತಿಂದಿದ್ದೀನಿ ಮನೆಯಲ್ಲಿ. ಹೆಂಗ್ ಒದೆ ತಿಂದಿದ್ದಾರೆ, ಮೈ ಮೇಲೆಲ್ಲ ಬರೆ ಬಂದಿದೆ ಆ ಥರ. ಅವರಿಗೆ ದೊಡ್ಡದು ಚಿಕ್ಕದು ಅಂತಾನೆ ಇಲ್ಲ, ರೀಸನ್ ಹೊಡಿಯೋಕೆ ಒಂದು ರೀಸನ್ ಹೆಂಗೋ ಕಂಡಿಡ್ಕೊಳ್ಳೋರು. ಅವ್ರಿಗೆ ಸಿಟ್ಟು ಬಂದಾಗ ನಮ್ಮ ಮೇಲೆ ತೀರಿಸ್ತಾ ಇದ್ದಿದ್ದು ಅವರು, ಬೇರೆಯವ್ರ ಕೋಪನ. ಯಾರೋ ಕಾಲ್ ಮಾಡಿ ಒಂದು ಲೇಡಿ ಪಾಪ ಲೈವಲ್ಲಿ ನಾವು ಫೋನ್ ಪಿಕ್ ಮಾಡ್ಬಿಟ್ಟು ಕೊಡ್ಬೇಕಲ್ವಾ, ಹಲೋ ನಮಸ್ಕಾರ ಹೇಳಿ ಯಾರು ಕರೆ ಮಾಡಿರೋದು ಅಂದ್ರೆ ಫೋನ್ ಹೇಳು ಸೋ ಅಂಡ್ ಸೋ. ಮೇಡಮ್ ನಮ್ಗೆ ತುಂಬಾ ಇಷ್ಟ ಮೇಡಮ್ ಕಾರ್ಯಕ್ರಮ, ಎಷ್ಟು ಚೆನ್ನಾಗಿ ನಡ್ಸ್ಕೊಡ್ತೀರಾ, ನೀವು ಎಷ್ಟು ಪುಣ್ಯ ಮಾಡಿದೀರಾ ಮೇಡಮ್, ನಿಮ್ ಜೀವನದಲ್ಲಿ ಏನೂ ಕಷ್ಟನೇ ಇಲ್ಲ, ಗುರುಗಳ ಪಕ್ಕನೇ ಕೂತಿದ್ದೀರಾ ಅಲ್ವಾ ಮೇಡಮ್ ಅಂದಾಗ ನನ್ಕೊಂಡು ತುಂಬಾ ಕೆಲವೊಂದನ್ನೆಲ್ಲ. ಈಗ ನಮ್ಮ ಗುರುಗಳ ಪಕ್ಕದಲ್ಲಿ ಕೂತಿಲ್ಲ ನಾನು, ಒಂದು ಈ ತರದೊಂದು ಗುರು ವರ್ಗದವ್ರ ಜೊತೆನೆ ಬೆಳ್ತಿದ್ದೀನಿ ಅಂತ. ಅಂದ್ರೆ ಆಮೇಲೆ ಅದು ಮೆಚುರಿಟಿ ಲೆವೆಲ್ ಬಂದ್ಮೇಲೆ ಗೊತ್ತಾಗಿತ್ತು. ನಮ್ಮಪ್ಪನ್ಗೆ ಈಗ ನಾನು ಅಕ್ಷತನ್ ನೋಡ್ತಾ ಇದೀನಿ, ನನ್ನ ಅಕ್ಷತನ್ ಮಾತ್ರ ನೋಡ್ತೀನಿ, ಅಕ್ಷತನ್ ಪೂರ್ವಾಪರ ಎಲ್ಲ ನನ್ಗೆ. ಬಟ್ ನಮ್ ಅಪ್ಪನ ತಲೆಯಲ್ಲಿ ಅದು ಓಡ್ತಾ ಇದ್ದಿದ್ರಿಂದ ಹಿ ವಾಸ್ ನಾಟ್ ಬಿಹೇವಿಂಗ್ ನಾರ್ಮಲ್. ಸೆಟ್ ಮಾಡೋದು, ಇದ್ದಕ್ಕಿದ್ದಂಗೆ ಆವೇಶ ಜಾಸ್ತಿ, ಇದ್ದಕ್ಕಿದ್ದಂಗೆ ಕಮ್ಮಿ ಆಗ್ತಾ ಇತ್ತು. ನಾವು ಆಕ್ಚುಲಿ ಬೇರೆಯವ್ರನ್ನೆಲ್ಲ, ನೀವು ಈ ತರದ ಪರಂಪರೆಯಲ್ಲಿ ಇರೋರ್ನೆಲ್ಲ ನೋಡಿದ್ರೆ ನಿಮ್ಗೆ ಅವರೆಲ್ಲ, ನಂಗೆ ರಾಜೇಶ್ ಕೃಷ್ಣನ್ ಸರ್ ಹೇಳಿದ್ರು, ಅವರು ಬಹಳ ಆಧ್ಯಾತ್ಮದಲ್ಲಿ ಬೇರೂರಿದ್ದಾರೆ, ಅವ್ರನ್ನ ನೀವು ಇದನ್ನ ಮಾಡಬೇಡಿ, ಅವ್ರ ಡಿಸ್ಟರ್ಬ್ ಮಾಡಬೇಡಿ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅಂದ್ರು. ನಾವಂದೆ ಹೌದು, ಅವ್ರ ಮೇಲಿರ್ತಾರೆ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ, ನಾವು ಅವ್ರನ್ನ ಮಾತಾಡ್ಸಕ್ ಹೋದ್ರು ತುಂಬಾ ಗರಂ ಆಗ್ತಾರೆ ಅಂತ ಹೇಳಿದೆ. ನಂಗೆ ಅಳು ಬಂದ್ಬಿಡ್ತಾ ಆಯ್ತಾ. ಅವರು ನಾನು ನೋಡಿದ ತಕ್ಷಣ, ಅಪ್ಪ ಎಷ್ಟು ನಿಮ್ಮ ಅಪ್ಪನ ಥರನೇ ಇದ್ದೀರಾ ನೋಡಕ್ ನೀವು ಅಂದಿದ್ದಕ್ಕೆ ಆ ಮಾತುಗಳು ಬಂತು. ಅಂಡ್ ರಾಜೇಶ್ ಕೃಷ್ಣನ್ ಸರ್ ಕೂಡ ತುಂಬಾ ಸ್ಪಿರಿಚುವಲ್, ತುಂಬಾ ಆಧ್ಯಾತ್ಮದ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರು. ನನ್ಗೆ ಅವಾಗ ಅಳು ಬಂದ್ಬಿಡ್ತು. ಅಲ್ಲಿವರೆಗೂ ನನಗೆ ನಮ್ಮ ಅಪ್ಪನ ನೋಡಿದ್ರೆ ಎಷ್ಟು ಇರಿಟೇಟ್ ಆಗುತ್ತೆ ಅಂದ್ರೆ, ವೈ ಇಸ್ ಹಿ ಲೈಕ್ ದಟ್, ನಮಗ್ ಮಾತ್ರ ಹಿಂಗೆ ಊರವ್ರಿಗೆಲ್ಲ ಉದ್ಧಾರಕ ಮಾಡ್ತಾರೆ, ನಮಗ್ ಮಾತ್ರ ಯಾಕೆ ಹಿಂಗೆ ಶಿಕ್ಷಿಸ್ತಾರೆ, ಮತ್ತೆ ಮನೇನು ಕಟ್ಟಲ್ಲ, ಕಟ್ಟಕ್ಕೂ ಬಿಡಲ್ಲ, ಯಾಕೆ ಹಿಂಗೆ ಎಲ್ಲರಿಗೂ ಮನೆ ವಾಸ್ತು ಮಾಡ್ತಾರೆ, ಎಲ್ಲರದ್ದು ಇದ್ ಮಾಡಿ ನಮ್ಗೆ ಯಾಕೆ ಹಿಂಗೆ ಅಂತ ಸಿಟ್ಟಂದ್ರೆ ಬರೋದು. ಆದ್ರೆ ರಾಜೇಶ್ ಸರ್ ಹೇಳಿದ ಒಂದೇ ಮಾತು ನನ್ ಟೋಟಲಿ ಮೈಂಡ್ ಸೆಟ್ಟೇ ಚೇಂಜ್ ಮಾಡ್ಬಿಡುತ್ತೆ ಗೊತ್ತಾ. ನೀವೇನ್ ಅನ್ಕೊಂಡಿದ್ದೀರಾ ಅವ್ರು ಹೇಳಿದ್ದು, ನಮಗ್ ಮಾತ್ರ ಈ ತರ ಕಷ್ಟ ಅಂತ. ಯಾಕಂದ್ರೆ ನನಗೊಂದು ಬೇಜಾರೇನಂದ್ರೆ, ನಮ್ಮ ಅಕ್ಕ ಸನ್ಯಾಸಿನಿ, ತುಂಬಾ ಜನ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನನ್ನ ಸ್ವಂತ ಅಕ್ಕ ನಳಿನಾ ಅಂತ. ಅವ್ರೀಗ ಶಾರದಾ ಮಠದಲ್ಲಿ ಇರ್ತಾರೆ. ಆಲ್ಮೋಸ್ಟ್ ಆಯ್ತು, ಅವಳು 20 ವರ್ಷ ಆಯ್ತು ನಮ್ಮನ್ನು ಬಿಟ್ಟು ಶಾರದಾ ಮಠಕ್ಕೆ ಹೋಗಿ ಜಾಯ್ನ್ ಆಗಿದ್ದು. ಅವಳು ಫ್ಯಾಷನ್ ಡಿಸೈನರ್ ಆಗಿದ್ಲು. ಸೊ ನನಗೆ ಅನ್ಸೋದು ಯಾವಾಗೂ ನಮ್ಮಪ್ಪ ಅವಳನ್ನ ಕರೆಕ್ಟ್ ಟೈಮಿಗೆ ಮದುವೆ ಮಾಡಬೇಕಿತ್ತು. ನೋಡ್ತಾನೆ ಇದ್ರು ಹುಡುಗನ್ನ, ಬಟ್ ಸೆಟ್ಟೇ ಆಗ್ತಿರ್ಲಿಲ್ಲ. ಒಂದು ಇವರೇ ಏನೋ ಇವ್ರು ಮಾತಾಡೋ ಭರಾಟೆ ನೋಡಿ ಬೇರೆಯವ್ರು ಹೆದರ್ಕೊಂಡು ಕೆಲವೊಬ್ರು ಹುಡುಗನ ಮನೆಯವ್ರು ಹೋಗಿರೋ, ಅದೆಲ್ಲ ನಂಗೆ ನಮ್ಮಪ್ಪನೇ ರೀಸನ್ ಅದಕ್ಕೆ ಅನ್ನೋದ್ರ ಒಂದು ಫೀಲ್ ನನಗೆ, ಹಿಂಗೆ ಮಾಡ್ಬಿಟ್ರಲ್ವಾ ಅಂತ. ರಾಜೇಶ್ ಸರ್ ಹೇಳಿದ್ರು, ನೀವು ಏನ್ ಅನ್ಕೊಂಡಿದ್ದೀರಾ, ಬೆಳಕಿನ ಕೆಳಗೆ ಕತ್ಲೇನೆ, ದೀಪದ ಕೆಳಗೆ ಕತ್ಲೇನೆ ಇರೋದು. ಎಲ್ಲರೂ ಯಾರೆಲ್ಲ ಬೇರೆಯವರ ಜೀವನ ಸರಿ ಮಾಡಕ್ ಹೋಗ್ತಾರೆ, ಅವ್ರ ಮನೆಯವ್ರಿಗೆಲ್ಲ ಎಲ್ಲರೂ ಹೀಗೇನೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ಪಾಪ್ಯುಲರ್ ಅಸ್ಟ್ರಾಲಜರ್ಸು ಯಾರೆಲ್ಲ ಹೀಗೆ ಬೆಳಕಾಗಿ ನಿಂತಿದ್ದಾರೆ ಬೇರೆಯವ್ರಿಗೆ, ಅವ್ರ ಮನೆಯವರೆಲ್ಲ ಈ ಕಷ್ಟ ಅನುಭವಿಸೇ ಇರ್ತಾರೆ, ಅದ್ರಲ್ಲಿ ಏನ್ ಸ್ಪೆಷಲ್ ಇಲ್ಲ ಅಂದ್ಮೇಲೆ ಆ ಒಂದು ಮಾತು ನಾನು ನಮ್ಮಪ್ಪನ ನೋಡೋ ಮೈಂಡ್ ಸೆಟ್ನೇ ಚೇಂಜ್ ಮಾಡ್ಬಿಡ್ತು ನಿಜವಾಗ್ಲೂ. ಲೈಫಲ್ಲಿ ಹೌದು, ಅವತ್ತು ರಾಜೇಶ್ ಕೃಷ್ಣನ್ ಸರ್ ಈ ಮಾತು ನಿಮ್ಗೆ ಹೇಳಲಿಲ್ಲ, ಅದು ಅರ್ಥ ಆಗಿಲ್ಲ ಅಂದಿದ್ರೆ ನಿಮ್ಗೆ ಅಪ್ಪನ ಮೇಲೆ ಇರೋ ಒಂಥರ ಇರಿಟೇಷನ್ ಇದೆ. ಆಮೇಲೆ ನಾನು ತುಂಬಾ ಅಪ್ಪನ ಹಿಂದ್ ಬಿದ್ದು ಮಾತಾಡ್ಸಕ್ ಹೋಗೋದು. ಏನ್ ಗೊತ್ತ, ಚಿಕ್ಕ ಚಿಕ್ಕ ವಿಚಾರಕ್ಕೂ ಒಂಥರ ಸಿಟ್ಟು ಮಾಡಿ ಮಾತಾಡೋದು ನಿಲ್ಸ್ಬಿಡೋರು. ನಂಗೆ ಗೊತ್ತಿಲ್ಲ ಅದು ಬೇರೆಯವರು ಅದನ್ನ ಹೇಗೆ ಅರ್ಥೈಸ್ಕೊಂಡಿದಾರೆ. ನಾನು ಅಪ್ಪನ ಜೊತೆ ಮಾತಾಡಿ ಮತ್ತೆ ವಾಪಸ್ ಕರ್ಕೊಂಡ್ ಬಂದು, ಅಣ್ಣ ಪ್ಲೀಸ್ ಅಡ್ಗೆಯವ್ರನ್ನ ಇಟ್ಟಿದ್ದೀನಿ ಕೆಲ್ಸಕ್ಕೆ, ಏನ್ ಬೇಕು ಮಾಡಿಸ್ಕೊಂತೀನಿ ಹಿಂಗೆಲ್ಲ ಹೇಳಿ ಮತ್ತೆ ವಾಪಸ್ ಪೂಸಿ ಹೊಡೆದು ಕರ್ಕೊಂಬಂದಮ್ಮ. ಅಣ್ಣ ಅಂತಿದ್ರ? ಅಣ್ಣ ಅಂತಿದ್ದ. ಅಮ್ಮನ? ಅಮ್ಮನೆ. ಕೆಲವೊಬ್ರು ಅಕ್ಕ ಅಂತಾರೆ ಅಲ್ವಾ, ನಾವ್ ಅಣ್ಣ ಅಂತಿದ್ವಿ. ಯಾಕಂದ್ರೆ ನಮ್ಮ ಸೋದರತ್ತೆ ವಿಜಯ ಅಂತ ಇದಾರೆ, ಅಪ್ಪನ ತಂಗಿ ನಮ್ಮನೇಲೆ ಇದ್, ನಮ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರೇ ನೋಡಿ, ನಮ್ಗೊಂಥರ 2ನೇ ತಾಯಿ ತರ. ಅವರು ಮನೇಲಿ ಇದ್ದಿದ್ರಿಂದ ಅವ್ರ ಅಣ್ಣ ಅಂದಿದ್ ನಾವು ಅಣ್ಣ ಅನ್ನಕ್ ಸ್ಟಾರ್ಟ್ ಮಾಡಿದ್ದಂತೆ. ಸೊ
ಬಂದು ಅಣ್ಣ ಬಾ, ಎಷ್ಟು ಇಷ್ಟು ಚಿಕ್ಕ ವಯಸ್ಸಿಗೆ ಮಾತಿಗೆ ಸಿಟ್ಟಾಗೋರಂದ್ರೆ ಯಾರೋ ಒಬ್ರು ನಂಗೆ ಹೇಳಿದ್ರು, ಅಲ್ಲ ದಿವ್ಯಾ ಅವರೇ, ನೀವು ಈ ತರದ ಮಟ್ಟದಲ್ಲಿ ಇದ್ದೀರಾ, ಇಷ್ಟು ದೊಡ್ಡ ದೊಡ್ಡ ವೇದಿಕೆ ಕಾರ್ಯಕ್ರಮ ನಿರೂಪಣೆ ಹಾಗೆ ಎಲ್ಲ ಮಾಡ್ತೀರಾ. ಮೊನ್ನೆ ಒಂದ್ ವೇದಿಕೆನಲ್ಲಿ ನಿಮ್ ತಂದೆ ಗಲೀಜಾಗಿರೋ ಕುರ್ತಾ ಹಾಕೊಂಡ್ ಬಂದಿದ್ರು. ಮತ್ತೆ ಯಾಕೆ ನೀವು, ಮತ್ತೆ ಹರಿದೋಗಿತ್ತು ಗೊತ್ತಾ ಒಂದ್ ಕಡೆ ಕುರ್ತಾ, ನೀವ್ ಹೇಳೋದಲ್ವಾ, ನೀವು ಕ್ಲೀನ್ ಮಾಡಿಸ್ಕೊಡ್ಬೇಕಾ, ನಿಮ್ ಜೊತೆನೆ ತಾನೇ ಇದ್ದಾರಪ್ಪ ಅಂತ. ಅದು ನನ್ನ ತಲೆಯಲ್ಲಿತ್ತಲ್ವಾ, ಅದನ್ನ ಕೇಳ್ಬಿಟ್ಟೆ. ಅವ್ರಿಗೇನ್ ಗೊತ್ತಾ, ಯಾವ್ದು ಅವ್ರ ವಿರುದ್ಧ ಮಾತಾಡ್ಕೂಡ್ದು, ಅದ್ ಯಾರೇ ಆಗ್ಲಿ ಮಾತಾಡ್ದು. ಸ್ಟೇಜ್ ಅಲ್ಲೇ ಎಷ್ಟೋ ಜನ ಮಿನಿಸ್ಟರ್ಸ್ಗೆ ಅವ್ರಿಗೆಲ್ಲ ಬೈದ್ಬಿಟ್ಟಿದ್ದಾರೆ ಎಷ್ಟೋ ಇದು ಸಮಯದಲ್ಲಿ. ಯಾರಿಗೂ ಕೇರ್ ಮಾಡ್ತಾರೆ ತರ ಡೋಂಟ್ ಕೇರ್ ಆಟಿಟ್ಯೂಡ್ ಅಂದ್ರೆ ಡೋಂಟ್ ಕೇರ್ ಆಟಿಟ್ಯೂಡ್. ನಾನ್ ಏನಂದೆ, ಅಣ್ಣ ಪ್ಲೀಸ್ ವಾಷಿಂಗ್ ಮಿಷಿನ್ ಇದೆ, ಬಟ್ಟೆ ಒಗೆದು ಕೊಡ್ತೀವಿ, ದಯವಿಟ್ಟು ಬಟ್ಟೆ ಹೋಗಿ. ಏನ್ ಗೊತ್ತಾ, ಆ ಅವಧೂತ ಗೋರಿ ಪರಂಪರೆಯವ್ರಿಗೆ ದೇಹದ ಮೇಲೆ, ಬಟ್ಟೆ ಮೇಲೆ, ಮತ್ತೆ ಶುಚಿತ್ವದ ಮೇಲೆ ಕೆಲವ್ರಿಗೆ ಗಮನನೇ ಇರಲ್ಲ. ಅವ್ರು ಇರೋದೇ ಹಾಗೆ, ಹಲ್ಲುಜ್ಜಲ್ಲ, ಸ್ನಾನ ಮಾಡಲ್ಲ, ವಾರಾನ್ಗಟ್ಲೆ ಬೇಕಾದ್ರೆ ಅವ್ರು ಹಾಗಿರ್ತಾರೆ. ಗಮನನೇ ಇರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗ್ ಗೊತ್ತಿರೋಂಗೆ ಅದ್ರ ಮೇಲೆ ನಂಬಿಕೆನೇ ಇಲ್ಲ. ಶುಚಿತ್ವದ ಬಗ್ಗೆ ನಂಬಿಕೆನೇ ಇಲ್ಲ. ಹೌದು, ಅವ್ರು ಹಾಗೆ ಇದ್ದಿತ್ತು. ಈಗ ನಾನು ಅಪ್ಪ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅನ್ನಿಸ್ತು, ನೀವು ಇಬ್ರು ನಳಿನ ಮತ್ತೆ ನೀವು ಅಕ್ಕ ತಂಗಿಯರು. ಅಪ್ಪ ಪ್ರಖ್ಯಾತ ಜನಪ್ರಿಯ ಫೋಕ್ ಸಿಂಗರ್, ಜೊತೆಗೆ ಆಧ್ಯಾತ್ಮದ ಕಡೆ ಮತ್ತೆ ಅಗೋರಿ ರೀತಿನೂ ಬದುಕಿದವರು ಅಂತ. ಈ ಫೋಕ್ ಮತ್ತೆ ಕ್ಲಾಸಿಕಲ್ ಒಂದು ಶೈಲಿ ಏನಿದೆ ಅದು ನಿಮಗ್ ಬಂದಿದೆ. ಸಾಂಸ್ಕೃತಿಕ ವಲಯ ನಾನ್ ತಗೊಂಡೆ, ಅಧ್ಯಾತ್ಮ ವಲಯ ಅಕ್ಕ ತಗೊಂಡಿದ್ದು. ನೀವು ಜಾನಪದದಲ್ಲೇ ಮುಂದುವರಿಬೇಕಿತ್ತು, ಅದ್ರಲ್ಲೂ ಹಾಡಲ್ಲಿ ಅನ್ನೋದು ನಿಮ್ಮ ಆಸೆ ಆಗಿತ್ತು. ಕಾಲೇಜ್ ಡೇಸ್ ಅಲ್ಲೆಲ್ಲ ತುಂಬಾ ಹಾಡ್ತಿದ್ರಿ. ಈಗ ಹೆಂಗೆ, ಯಾರು ನಿರೂಪಣೆ ಅಂತ ಯಾವ್ದಾದ್ರು ಕಾರ್ಯಕ್ರಮ, ದಿವ್ಯಾ ಅಲ್ವ, ಓ ಅಕ್ಕ ಬರ್ತಾರೆ, ಅಕ್ಕ ಬಂದ್ರೆ ಮ್ಯಾನೇಜ್ ಮಾಡ್ಕೊಂತಾರೆ ಅನ್ನೋಂಗ್ ಇರುತ್ತೆ ಎಲ್ಲಾರ್ಗು. ಆಯ್ತಾ, ಅವಾಗ್ಲೂ ಇವಾಗ ಅಕ್ಕ ಅನ್ನೋದು ಬೇರೆ ತರ ಇದೆ. ಅಕ್ಕ ಬಂದ್ರೆ ಎಲ್ಲ ಮ್ಯಾನೇಜ್ ಮಾಡ್ಕೊಂತಾರೆ ಅನ್ನೋ ತರ ಇರುತ್ತೆ. ಆ ಟೈಮಲ್ಲಿ ಅಕ್ಕವ್ರು ಬರ್ತಾರಪ್ಪ, ಈಗ ನೋಡು ಚಿಂದಿ ಅಂತ ಹೇಳ್ತಾ ಇದ್ರು ಕಾಲೇಜಲ್ಲಿ. ಸೊ ಯಾವ ಹಾಡು ನಿಮ್ಗೆ ತುಂಬಾ ಪ್ರಶಸ್ತಿಗಳನ್ನ ತಗೊಂಡಿದ್ದೀರಾ? ಯಾವ ಹಾಡು ಅಂದ್ರೆ ಇನ್ನೂ ಅವಾಗೆಲ್ಲ ಕಾಂಪಿಟೇಷನ್ಸ್ ಎಲ್ಲ ಇರ್ತಿತ್ತಲ್ಲ ಕಾಲೇಜ್ ಟೈಮ್ ಅಲ್ಲಿ, ಆಗ ನಂದು ಒಂದು ಪಾಪ್ಯುಲರ್ ಸಾಂಗ್ ಇತ್ತು. ಈಗ ತುಂಬಾ ಜನ ಹಾಡ್ತಾರೆ, ಆದ್ರೆ ಅಲ್ಲೇ ಆಗೆಲ್ಲ ನಾನೇ ಹಾಡ್ತಾ ಇದ್ದೆ. ಅಂದ್ರೆ 2000 ಆ ಟೈಮ್ ಅಲ್ಲಿ ಅದ್ ಯಾವ್ದು ಅಂದ್ರೆ ಒಂದ್ ಮೂಲ ಜನಪದ ಗೀತೆ. ಕೇಳ್ತಳಿ ಮಾರವ್ವ, ನೀನ ಭಾವನಾಥ್ ನಂಜುಂಡೇಶ್ವರನ್ ಹೋಗಿ 3 ತಿಂಗ್ಳಾಯ್ತಲ್ಲವ್ವ. ಅವ್ನು ಹೋದಾಗಿಂದ ನನ್ ಕಂದ ನನ್ ಹೊಟ್ಟೆಗೆ ಅನ್ನ ನೀರಂತೂ ಸೇರ್ತಿಲ್ವಲ್ಲ ನನ್ ತಂಗಿ. ಹೋಗಿ ಹೋಗಿ ನರೆ ಬಂದಿರೋದ ನನ್ ಮುದಿನ ಸೋತಿರ್ ಒಳ್ಕೊಂಡ್ ಕುಂತವ್ನಲ್ಲ. ಅವ್ನ್ ಗಾವಾದ್ರು ಕಚ್ಚಬಾರ್ದ, ಚೇಳಾನ ಕುಕ್ಕಬಾರ್ದ, ನಕ್ವಾರ ಜ್ವರ ಬಂದು ನರಳಾಡಿ ಸಾಯಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ, ಕಳ್ಳ ನಾಯಿ ಸತ್ತೊಡಿಯ ಬರಲಿಲ್ಲ ತಂಗ್ಯವ್ವ, ತಂದನ್ನ ತಾನಾನ ತಂದನ್ನ ತಾನಾನ ತಂದನನ್ನ ತಾನಾನ ತಂದನ್ನ ತಾನಾನ ತಂದನನ್ನ ತಾನಾನ. ಈ ಗೀತೆ ಬಹಳ ನನಗೆ ಪ್ರೈಸ್ಗಳನ್ನ ತಂದ್ಕೊಟ್ಟಿದೆ, ಬಹುಮಾನಗಳನ್ನ. ನನ್ನ ನೆಚ್ಚಿನ ಗೀತೆ. ಈಗ ಹೊಸ ಮನೆ ಕಟ್ತಿದ್ದೀರಲ್ಲ, ನಿಮ್ಮ ಪ್ರೈಸು ಬಹುಮಾನ ಅವಾರ್ಡ್ಸ್ ಇಡಕ್ಕೆ ಅಂತಾನೆ ಒಂದು ರೂಮ್ ನ ಮುಡುಪಾಗಿಟ್ಟಿದ್ದೀರಾ, ಅಥವಾ ಮನೆ ಫುಲ್ ಅದೇ ಇರುತ್ತಾ? ನೀವೊಂದು ರೂಮ್ ಅಲ್ಲಿ ಇರ್ಬೇಕಾ? ಬಹಳ ನಮ್ಮಪ್ಪ ಹೇಳ್ತಾ ಇದ್ದಿದ್ದು ಏನ್ ಗೊತ್ತಾ, ಯಾರನ್ನಾದ್ರೂ ಕರ್ಕೊಂಡ್ ಬಂದ್ರೆ ಎಂಟ್ರಿನಲ್ಲೇ ದೊಡ್ಡದಾಗಿ ಇದನ್ ಮಾಡಿಸ್ಬಿಟ್ಟು ಅದ್ರೊಳಗೆಲ್ಲಾ ಪ್ರಶಸ್ತಿಗಳನ್ನ ಅಪ್ಪಂದೆಲ್ಲ ಇಟ್ಟಿದ್ರು ಅವ್ರು. ನೋಡ್ರೋ ನನ್ನ ಆಸ್ತಿ ನೋಡ್ರೋ, ಇದೇ ಕಣ್ರೋ ನನ್ನ ಆಸ್ತಿ ಅಂತ ಅದನ್ನ ತೋರ್ಸೋರು ಮೊಮೆಂಟೋಸ್ನ. ಸೊ ಅದಕ್ಕೆ ಅಂತಾನೆ ಆ ಜಾಗನ ತೆಗ್ದ್ಬಿಡೋಣ ಅಂತ ಹೇಳಿದ್ರು ಅವರು. ನಮ್ಗೆ ನಾವು ಕಾಂಟ್ರಾಕ್ಟ್ ಕೊಟ್ಟಿದೀವಲ್ಲ ಅವ್ರನ್ನ. ಅಂದ್ರೆ ಬೇಡ, ಅದ್ ನಮ್ಮಪ್ಪನ ಆಸ್ತಿ. ನಮ್ಮಪ್ಪ ಏನೇನು ನಿಲುವುಗಳನ್ನ ಇಟ್ಕೊಂಡಿದ್ರು ಅಕ್ಷತಾ, ನನ್ಗದ್ ಏನು ಕೊಡಕ್ಕೆ ಇಷ್ಟ ಇಲ್ಲ. ಈಗ ನಮ್ಮಪ್ಪ ಅವ್ರದ್ದು ಎಲ್ಲಾ ಸಾಂಗ್ಗಳನ್ನು ಯಾರಿಗೂನು ಅವರು ರೈಟ್ಸ್ ಕೊಟ್ಟಿಲ್ಲ. ಸೊ ಅಪ್ಪ ತೀರ್ ಹೋಗಿದ ತಕ್ಷಣ ಒಂದ್ 2-3 ಆಡಿಯೋ ಕಂಪನಿ ನನಗ್ ಬಂತು, ಕೊಡಿ ಅಂತ. ನಾನು ಇಲ್ಲ, ನನ್ಗೆ ಅದರಿಂದ ದುಡ್ಡು ಒಳ್ಳೆ ಅಮೌಂಟಿಗೆ ಕೇಳಿದ್ರು. ಅಂದೆ ಇಲ್ಲ, ನನ್ಗೆ ಅದರಿಂದ ದುಡ್ಡು ಮಾಡ್ಬೇಕಂತ ಆಸೆ ಇಲ್ಲ, ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ, ನನ್ ಶಾರದೆ ನಾನ್ ಮಾರ್ಕೊಳಲ್ಲ ಅಂತ ಹೇಳೋರು. ಸೊ ಹಾಗಾಗಿ ನಾನು ಕೊಡ್ಲಿಲ್ಲ. ನಾನು ಆಕ್ಚುಲಿ ಯಾವಾಗ್ಲೇ ಮಾತಾಡುವಾಗ ನೀವೊಂದು ಹೇಳಿದ್ರಿ, ನೀವೇ ಅಪ್ಪನ ಕಾರ್ಯ ಮಾಡಿದ್ರಿ ಅಂತ. ನಾವು ಅದ್ ಮಾತನ್ನಲ್ಲೇ ಬಿಟ್ರಿ. ನಾನು ಹಾಗೆ ಅನ್ಕೊಂಡಿದ್ದೆ, ಅಪ್ಪ ತೀರ್ ಹೋದಾಗ ನಾನ್ ಮಾಡ್ದೆ ಅಂತ. ಆದ್ರೆ ನಾನ್ ಮಾಡಿದ್ದಲ್ಲ, ನಮ್ಮಪ್ಪ ಮಾಡಿಸ್ಕೊಂಡಿದ್ದು ಅಂತ ನನಗೆ ಲೇಟ್ ಆಗಿ ಗೊತ್ತಾಯ್ತು. ಅಪ್ಪ ಜುಲೈಯಲ್ಲಿ ಹೋದ್ರು, ನಾವು ಸೆಪ್ಟೆಂಬರಲ್ಲಿ ಅಪ್ಪನ ಬರ್ಡೇ, ವಿಶ್ವೇಶ್ವರಯ್ಯ ಅವ್ರು ಹುಟ್ಟಿದ್ದಿನ ನಾನು ಅಪ್ಪನ ಬರ್ಡೇ. ಸೊ ಅಪ್ಪನ ಹುಟ್ಟಿದ ಹಬ್ಬದ ದಿನ ಈಗೆಲ್ಲ ಏನಪ್ಪ ಹಾಡುಗಳನ್ನ ಮಾಡಿ ಈಗಾಗಲೇ ಕ್ಯಾಸೆಟ್ ಬಂದಿದೆ,
ಆ ಕ್ಯಾಸೆಟ್ ಅಲ್ಲಿ ಇರೋ ಹಾಡುಗಳನ್ನ ತಗೊಂಡು ಕ್ಯಾಸೆಟ್ ಕವಿತೆಗಳು ಅಂತ ಒಂದು ಪುಸ್ತಕ ಹೊರತಂದೆ ನಾನು. ಹಾ ಹಾ ಅವ್ರದ್ದೆಲ್ಲ ಹಾಡುಗಳನ್ನ ಪಾಪ್ಯುಲರ್ ಸಾಂಗ್ಗಳನ್ನ ಹಾಕ್ಬಿಟ್ಟು ಒಂದು ಪುಸ್ತಕ ಆಚೆ ತಗೊಂಡ್ಬಂದ ಸಮಯದಲ್ಲಿ ಅದು ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಆಡಿಟೋರಿಯಂ ಬುಕ್ ಮಾಡಿದ್ದೆ. ಎಲ್ಲರಿಗೂ ಲಿಸ್ಟ್ ಹಾಕೋತಾ ಇದೆ ಯಾರ್ಯಾರನ್ನ ಕರೆಯೋದು, ಅಪ್ಪನ ಫ್ರೆಂಡ್ಸ್ ಎಲ್ಲ, ಮತ್ತೆ ಅಪ್ಪನ ಫೋನ್ ನಲ್ಲಿ ಯಾರೆಲ್ಲ ಮೆಸೇಜ್ಗಳು ಹಾಕ್ತಾರೆ ಯೂಶಲಿ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಅವ್ರನ್ನ ಕರೆಯೋಣ ಅಂತ. ಅಲ್ಲಿ ಒಂದು ಮೆಸೇಜ್ ನಂಗೆ ತುಂಬಾ ಸೆಳೀತು. ಅಪ್ಪ ಅಶ್ವಿನಿ ವೈಲ್ಡ್ ಫೀಲ್ಡ್ ಅಂತ ಹಾಕೊಂಡಿದ್ರು. ಯಾರು ಈಕೆ ಹುಡುಗಿ ಮೆಸೇಜ್ ನೋಡಿದ್ರೆ ನಾನು 2ನೇ ಬಾರಿ ಅಪ್ಪನ್ ಕಳ್ಕೊಂಡೆ ಅಂತ ಹಾಕಿದ್ಲು. ಆ ಮೆಸೇಜ್ ನಂಗೆ ಬಹಳ ಸೆಳೀತು. ಅವಳಿಗೆ ಫೋನ್ ಮಾಡಿದೆ, ಈ ತರ ಅಮ್ಮ ಪ್ರೋಗ್ರಾಮ್ ಇದೆ ಬನ್ನಿ ಅಪ್ಪಂದು, ನೀವು ಮೋಸ್ಟ್ಲಿ ಅಪ್ಪಂಗೆ ತುಂಬಾ ಹತ್ರ ಅನ್ಸುತ್ತೆ ಬನ್ನಿ. ಆತರ ತುಂಬಾ ಜನ ಅಪ್ಪನಿಗೆ ಕ್ಲೋಸ್ ಇದೆ, ನಮ್ಗೆ ಗೊತ್ತೇ ಇಲ್ಲ ತುಂಬಾ ಜನ. ಬನ್ನಿ ಅಂತ ಕರೆದಾಗ ಅವಳು ಹೇಳಿದ್ ಒಂದ್ ಮಾತು ನನಗೆ ಹೆಂಗ್ ಅನ್ಸ್ತಂದ್ರೆ, ನಿಜ ಸ್ನೇಹಿತರೆ, ಬದುಕಿದ್ದಾಗ ಮಾತ್ರ ಅಲ್ಲ, ಸತ್ತ ಮೇಲೂ ಕೂಡ ಆತ್ಮಗಳಿಗೆ ನಮ್ಮ ಮಾತು ಕೇಳಿಸತ್ತೆ. ದೇ ಕನೆಕ್ಟ್ ಟು ಅಸ್, ಮತ್ತೆ ಅವ್ರಿಗೇನು ಬೇಕೋ ಆ ಕೆಲಸವನ್ನ ಮಾಡಿಸ್ಕೊಳತ್ವೆ ಅನ್ನೋದಕ್ಕೆ ಈ ಒಂದು ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ.